ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಹೌದಾ? ಹಾಗಾದ್ರೆ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ನಾನೇನ್ ಮಾಡಿದ್ದೆ ಅಂದ್ರೆ ಕಾರ್ಬನ್ ನ ಪರಮಾಣು ಸಂಖ್ಯೆ, ಆಮೇಲೆ ಕಾರ್ಬನ್ ನ ಅಸಂಖ್ಯಾತ ಧಾತುಗಳು ಉಂಟಾಗ್ಲಿಕ್ಕೆ ಒಂದಷ್ಟು ಹಿಂಟ್ಸ್ ಅನ್ನು ಕೊಟ್ಟಿದ್ದೆ. ಈ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಕಾರ್ಬನ್ ನ ಪರಿವರ್ತನೆಯ ಸ್ವಭಾವ. ಯಾವುದು? ಕಾರ್ಬನ್ ನ ಪರಿವರ್ತನೀಯ ಸ್ವಭಾವ. ಪರಿವರ್ತನೀಯ ಸ್ವಭಾವ ಹೌದಾ? ಅಭ್ಯಾಸ ಮಾಡೋಣ. ಹಾಗಾದ್ರೆ ಕಾರ್ಬನ್ ನ ಪರಿವರ್ತನೀಯ ಸ್ವಭಾವ. ಕಾರ್ಬನ್ ಏನಾಗ್ತಂದ್ರೆ ಡಿಪೆಂಡ್ ಅಪಾನ್ ಸಿಚುವೇಶನ್. ಕಾರ್ಬನ್ ನ 2.5 ಲಕ್ಷಗಳು ಏನಪ್ಪಾ ಅಂದ್ರೆ ಸಂಯುಕ್ತಗಳು ಇದಾವ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಇಷ್ಟೊಂದು ಸಂಯುಕ್ತಗಳು ಇರ್ಲಿಕ್ಕೆ ಕಾರಣ ಏನಪ್ಪಾ ಆದ್ರೆ ಡಿಪೆಂಡ್ ಅಪಾನ್ ಸಿಚುವೇಶನ್, ಡಿಪೆಂಡ್ ಅಪಾನ್ ಕಂಡೀಷನ್ ಏನಾಗ್ತದಂದ್ರೆ ಕಾರ್ಬನ್ ವರ್ತಿಸ್ತದ. ಹೌದಾ? ಹಾಗಾದ್ರೆ ಮೊಟ್ಟ ಮೊದಲದಾಗಿ ಅದರಲ್ಲಿ ಕಾರ್ಬನ್ ನ ಪರಿವರ್ತನೆಯ ಸ್ವಭಾವದಲ್ಲಿ ಕಾರ್ಬನ್ ನ ಅನನ್ಯ ಗುಣ. ಕಾರ್ಬನ್ ನ ಅನನ್ಯ ಗುಣ. ಕಾರ್ಬನ್ ನ ಅನನ್ಯ ಗುಣ ಅಂದ್ರೆ ಹೌದಾ, ಇತರ ಧಾತುಗಳಲ್ಲಿ 118 ಧಾತುಗಳನ್ನು ಕಿಡ್ತೀವಲ್ಲ ನೋಡ್ರಿ, 118 ಧಾತುಗಳಲ್ಲಿ ಯಾವ ಧಾತುಗಳು ಕಾರ್ಬನ್ ನಷ್ಟು ಸಂಯುಕ್ತಗಳನ್ನು ಉಂಟು ಮಾಡೋದಿಲ್ಲ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಹಾಗಾದ್ರೆ ಕಾರ್ಬನ್ ಒಂದು ಅನನ್ಯ, ಬೇರೆ ವಸ್ತುಗಳಿಗಿಂತನೂ ಡಿಫರೆಂಟ್, ಒಂದ್ ಸ್ವಲ್ಪ ವಿಶೇಷವಾದ್ದು. ಯಾಕೆ ವಿಶೇಷವಾದದ್ದಪ್ಪ ಅಂದ್ರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿ ಉದ್ದ ಸರಪಳಿಯ ಕಾರ್ಬನ್ ನ ಸಂಯುಕ್ತಗಳನ್ನು ಉಂಟು ಮಾಡ್ತದೆ. ಕಾರ್ಬನ್ ನೊಂದಿಗೆ ಬಂಧ ಏರ್ಪಡಿಸಿ ಅಸಂಖ್ಯಾತ ಸಂಯುಕ್ತಗಳನ್ನು ಉಂಟು ಮಾಡೋದ್ರಿಂದ ಹೌದಾ ಕಾರ್ಬನ್ ಅನನ್ಯ. ಅದಕ್ಕೆ ಕಾರ್ಬನ್ ನೊಂದಿಗೆ ಏನು ಬಂಧವನ್ನು ಏರ್ಪಡಿಸ್ತದಲ್ಲ ಇದನ್ನ ನಾವು ಕೆಟನೀಕರಣ ಅಂತ ಕರಿತೀವಿ. ಕಾರ್ಬನ್ ಪರಮಾಣುವಿನೊಂದಿಗೆ ಬಂಧವನ್ನು ಏರ್ಪಡಿಸಿ ಉದ್ದ ಸರಪಳಿಯ ಏನ್ ಕಾರ್ಬನ್ ನ ಸಂಯುಕ್ತಗಳನ್ನು ಉಂಟು ಮಾಡ್ತದಲ್ಲ ಇದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಕೆಟನೀಕರಣ ಅಂತ ಕರಿತೀವಿ. ಏನ್ ಕರಿತೀವಿ? ಕೆಟನೀಕರಣ. ಕೆಟನೀಕರಣವನ್ನು ಉಂಟು ಮಾಡೋದ್ರಿಂದ ಕಾರ್ಬನ್ಗೆ ಒಂದು ಅನನ್ಯ ಗುಣ ಇದೆ. ಕೆಟನೀಕರಣವನ್ನು ಉಂಟು ಮಾಡೋದ್ರಿಂದ ಕಾರ್ಬನ್ಗೆ ಏನಿದೆ? ಅನನ್ಯ ಗುಣ ಇದೆ. ಹೌದಾ? ಏನಪ್ಪಾ ಅಂದ್ರೆ ಬಕ್ಕಿ ಬಾಲ್ ಅಂತ ಬರ್ತದ. ಬಕ್ಕಿ ಬಾಲ್ ಅಥವಾ ಪುಲ್ರಿನ್ ಅಂತ ಕರಿತೀವಿ. ಕಾರ್ಬನ್ 60 ಅಂತ ಕೂಡ ಕರಿತೀವಿ. ಹೌದಾ? ಕಾರ್ಬನ್ 60 ಕಾರ್ಬನ್ ನ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿ ಒಂದು ಚಟಿನ ಆಕಾರವನ್ನು ಪಡಿತದ. ಅದನ್ನ ಬಕ್ಕಿ ಬಾಲ್ ಅಥವಾ ಪುಲ್ರಿನ್ ಅಂತ ಕರಿತೀವಿ. ಹೌದಾ? ಈ ಗುಣ ಕಾರ್ಬನ್ಗೆ ಬಂದಿರೋದು ಯಾವ್ದ್ರಿಂದ? ಕೆಟನೀಕರಣದಿಂದ. ಬೇರೆ ಯಾವ್ದಾದ್ರು ಧಾತು 60 ಪರಮಾಣುಗಳೊಂದಿಗೆ ಸೇರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಉಳಿಸ್ಕೊಳ್ಳಿಕ್ಕೇನೂ ಸಾಧ್ಯ ಇಲ್ಲ. ಆ ರೀತಿ ಕಾರ್ಬನ್ ವರ್ತಿಸ್ತದ. ಅದಕ್ಕೆ ಕಾರ್ಬನ್ ಏನಪ್ಪಾ ಅಂದ್ರೆ ಅನನ್ಯವಾಗಿದೆ, ಇತರ ಧಾತುಗಳಿಗಿಂತಲೂ ಡಿಫ್ರೆಂಟ್, ಇತರ ಧಾತುಗಳಿಗಿಂತನೂ ವಿಶೇಷವಾಗಿದೆ. ಇನ್ನ ಕಾರ್ಬನ್ ನ ಅನನ್ಯ ಗುಣನ ಯಾಕೆ ಅನನ್ಯ ಅನ್ನೋದು ಕಾರಣ ಏನಪ್ಪಾ ಅಂದ್ರೆ ಕಾರ್ಬನ್ ನೇರ ಸರಪಳಿಯನ್ನು ಉಂಟು ಮಾಡ್ತದ. ಕಾರ್ಬನ್ ಏನ್ ಮಾಡ್ತದ? ನೇರ ಸರಪಳಿಯನ್ನು ಉಂಟು ಮಾಡ್ತದ, ಕವಲು ಸರಪಳಿಯನ್ನು ಉಂಟು ಮಾಡ್ತದ. ಹೌದಾ? ಆಮೇಲೆ ಮುಚ್ಚಿದ ಸರಪಳಿಯನ್ನು ಉಂಟು ಮಾಡ್ತದ. ಕಾರ್ಬನ್ ಏನ್ ಮಾಡ್ತದ? ನೇರ ಸರಪಳಿ, ಕವಲು ಸರಪಳಿ ಮತ್ತು ಮುಚ್ಚದ ಸರಪಳಿಗಳನ್ನ ಉಂಟು ಮಾಡೋದ್ರಿಂದ ಕಾರ್ಬನ್ ಪರಮಾಣುಗಳು ಅಥವಾ ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಏನಾಗ್ತದೆ ಅಂದ್ರೆ ಹೆಚ್ಚಾಗ್ತದೆ. ಈಗ ನೇರ ಸರಪಳಿ ಫಾರ್ ಎಕ್ಸಾಂಪಲ್ 4 ಕಾರ್ಬನ್ ಅನ್ನು ಹೊಂದಿದಂತ ಒಂದು ಸಂಯುಕ್ತವನ್ನು ತಗೋತೀನಿ. ಹಾಗಾದ್ರೆ ಇದೇನಪ್ಪಾ ಅಂದ್ರೆ ನೇರ ಸರಪಳಿಯ ಕಾರ್ಬನ್ ನ ಸಂಯುಕ್ತ. ನೇರ ಸರಪಳಿಯ ಕಾರ್ಬನ್ ನ ಸಂಯುಕ್ತ. ಅದೇ ರೀತಿಯಾಗಿ ನಾವು ಕವಲು ಸರಪಳಿ ತಗೊಂಡಾಗ ಕಾರ್ಬನ್ 3 4. ಹಂಗಾದ್ರೆ ನೋಡ್ರಿ ಇದನ್ನ ಬಂಧಗಳನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಕಾರ್ಬನ್ ಒಂದು ಚತುರ್ವೆಲೆನ್ಸಿಯ 4 ಕಾರ್ಬನ್ ನ ವೆಲೆನ್ಸಿ 4 ಅಂತ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೆ ನಿಮಗೆ. ಅದಕ್ಕೆ 4 ಬಂಧಗಳು. ಆಮೇಲೆ ಇದೇ ಕಾರ್ಬನ್ 4 ಕಾರ್ಬನ್ ಗಳನ್ನ ಬಳಸಿ ಮುಚ್ಚಿದ ಸರಪಳಿ ಕೂಡ ಉಂಟು ಮಾಡ್ತದೆ. ಯಾವುದು? ಕಾರ್ಬನ್. ಹಂಗಾದ್ರೆ ಇಲ್ಲೂ ಕೂಡ ನೋಡ್ರಿ ಈ ರೀತಿಯಾಗಿ ಕಾರ್ಬನ್ ನೋಡ್ರಿ ಎಲ್ಲದರಲ್ಲೂ 4 ಕಾರ್ಬನ್ ಇದಾವ. ಅಣುಸೂತ್ರ ಒಂದೇ, ಅದ್ರ ರಚನಾ ಸೂತ್ರ ಏನಾಗ್ತದೆ? ಬೇರೆ ಆಗ್ತದೆ. ರಚನಾ ಸೂತ್ರ ಬೇರೆ ಆದ್ರೆ ಸಂಯುಕ್ತದ ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳು ಬದಲಾಗ್ತಾವ. ಹಂಗಾದ್ರೆ ಈ ಪ್ರತಿಯೊಂದು ಸಂಯುಕ್ತನು ಬೇರೆನೆ. ಫಾರ್ ಎಕ್ಸಾಂಪಲ್ ನಾವೇನೋ 4 ಕಾರ್ಬನ್ ಹೊಂದಿದಂತ C4H10 ಅಂತ ತಗೊಂಡಿರ್ತೀವಿ. ಇದೇನಿದು? ಬ್ಯೂಟೇನ್. ಹೌದಾ? ಕವಲು ಸರಪಳಿಯ ಬ್ಯೂಟೇನೆ ಬೇರೆ, ಮುಚ್ಚಿದ ಸರಪಳಿಯ ಬ್ಯೂಟೇನ್ ಬೇರೆ. ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ
ಏನೋ ಗುಣಲಕ್ಷಣಗಳನ್ನು ಬೇರೆ ಹೊಂದಿರ್ತಾವೆ ಈ ಧಾತುಗಳು. ಹಾಗಾದ್ರೆ ಸಂಯುಕ್ತಗಳ ಸಂಖ್ಯೆ ಮತ್ತೇನಾಯ್ತು, ಹೆಚ್ಚಾಯ್ತು. ಆದ್ದರಿಂದ ಕಾರ್ಬನ್ ಒಂದು ಅನನ್ಯ ಗುಣವನ್ನು ಹೊಂದಿದೆ. ನೋಡ್ರಿ, ಕಾರ್ಬನ್ ಅನನ್ಯ ಅನ್ಲಿಕ್ಕೆ ಇವೆಲ್ಲ ಕಾರಣಗಳನ್ನು ಕೊಡ್ತಾ ಇದೀವಿ. ಕಾರ್ಬನ್ ಪರಿವರ್ತನೀಯ ಸ್ವಭಾವವನ್ನು ಹೊಂದಿದೆ, ಪರಿಸ್ಥಿತಿಗನುಗುಣವಾಗಿ ವರ್ತಿಸ್ತದ, ಡಿಪೆಂಡ್ ಅಪಾನ್ ಕಂಡೀಷನ್ ವರ್ತಿಸ್ತದ, ಘಟನೀಕರಣವನ್ನು ಉಂಟು ಮಾಡೋದ್ರಿಂದ ಸಂಯುಕ್ತಗಳ ಸಂಖ್ಯೆ ಹೆಚ್ಚಾಯಿತು. ನೇರ ಸರಪಳಿ, ಕವಲು ಸರಪಳಿ ಮತ್ತು ಮುಚ್ಚಿದ ಸರಪಳಿಗಳನ್ನು ಉಂಟು ಮಾಡೋದ್ರಿಂದ ಅವುಗಳ ಸಂಖ್ಯೆ ಹೆಚ್ಚಾಯಿತು. ಆಮೇಲೆ ಕಾರ್ಬನ್ ನಡುವೆ ಏಕಬಂಧವನ್ನು ಉಂಟು ಮಾಡ್ತದ, ಕಾರ್ಬನ್ ನಡುವೆ ದ್ವಿಬಂಧವನ್ನು ಉಂಟು ಮಾಡ್ತದ, ಕಾರ್ಬನ್ ನಡುವೆ ತ್ರಿಬಂಧವನ್ನು ಉಂಟು ಮಾಡ್ತದ. ಹೌದಾ? ಏಕಬಂಧ, ದ್ವಿಬಂಧ, ಆಮೇಲೆ ಏನು ತ್ರಿಬಂಧ ಉಂಟು ಮಾಡೋದ್ರಿಂದ ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಮತ್ತೇನಾಯ್ತು, ಹೆಚ್ಚಾಯ್ತು. ಆದ್ದರಿಂದ ಇಂತಹ ಎಲ್ಲಾ ಲಕ್ಷಣಗಳಿರೋದ್ರಿಂದ ಯಾವ ಲಕ್ಷಣಗಳು, ಕೆಟನೀಕರಣವನ್ನು ಉಂಟು ಮಾಡ್ತದ, ನೇರ ಸರಪಳಿ, ಕವಲ ಸರಪಳಿ ಮತ್ತು ಮುಚ್ಚಿದ ಸರಪಳಿಗಳನ್ನು ಉಂಟು ಮಾಡ್ತದ, ಏಕಬಂಧ, ದ್ವಿಬಂಧ, ತ್ರಿಬಂಧಗಳನ್ನು ಉಂಟು ಮಾಡ್ತದ. ಇಂತಹ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಕಾರ್ಬನ್ ಒಂದು ಅನನ್ಯ ಗುಣವನ್ನ ಹೊಂದಿದಂತಹ ಧಾತು. ಕಾರ್ಬನ್ ಒಂದಿನ ಅನನ್ಯ ಗುಣವನ್ನ ಹೊಂದಿದಂತಹ ಧಾತು. ಈಗ ಕಾರ್ಬನ್ನ ಪರಿವರ್ತನೆಯ ಸ್ವಭಾವದಲ್ಲಿ ಎರಡನೇ ಪಾಯಿಂಟ್ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಕಾರ್ಬನ್ನ ವೇಲೆನ್ಸಿ 4. ಕಾರ್ಬನ್ನ ವೇಲೆನ್ಸಿ 4 ಅಥವಾ ಇದನ್ನ ಏನ್ ಕೇಳ್ತಾರೆ ಅಂದ್ರೆ ಚತುರ್ವೇಲೆನ್ಸಿಯ ಧಾತು. ಚತುರ್ವೇಲೆನ್ಸಿಯ ಧಾತು ಅಂತ ಕರೀತಾರೆ. ನಾನು ಈಗಾಗಲೇ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, 4 ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳೋದು ಇಲ್ಲ, 4 ಎಲೆಕ್ಟ್ರಾನ್ ಕೊಡೋದು ಇಲ್ಲ, ಯಾಕಂತ ಹೇಳಿದ್ದೀನಿ. ಹಾಗಾದ್ರೆ ಕಾರ್ಬನ್ ಇರುವಂತಹ 4 ಎಲೆಕ್ಟ್ರಾನ್ ಏನು ಇದಾವಲ್ಲ ಹೊರಕವಚದಲ್ಲಿ, ಅವುಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಏನ್ ಮಾಡ್ತದ, ಬಂಧ ಏರ್ಪಡಿಸ್ತದ. ಇದು ಕಾರ್ಬನ್ನ ಪರಿವರ್ತನೆಯ ಕಾರ್ಬನ್ನ ಅನನ್ಯ ಗುಣ ಆಗ್ಲಿಕ್ಕೆ ಕಾರಣ. ಆಮೇಲೆ ಕಾರ್ಬನ್ ಒಂದು ಪರಿವರ್ತನೆಯ ಸ್ವಭಾವವನ್ನು ಹೊಂದಲಿಕ್ಕೂ ಕಾರಣ ಕೂಡ ಯಾವುದು, ಕಾರ್ಬನ್ ಒಂದು ಚತುರ್ವೇಲೆನ್ಸಿಯ. ಹಾಗಾದ್ರೆ ಕಾರ್ಬನ್ ಕೆಲವು ಧಾತುಗಳೊಂದಿಗೆ ಏನ್ ಮಾಡ್ತಂದ್ರ ಒಂದೇ ಎಲೆಕ್ಟ್ರಾನ್ ಹಂಚ್ಕೊಂಡು, ಫಾರ್ ಎಕ್ಸಾಂಪಲ್ ಈಗ ಹೈಡ್ರೋಜನ್, ನಾನು ಮೀಥೇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ತೋರಿಸಿದೆ ನಿಮ್ಗೆ. ಮೀಥೇನ್ ನ ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ ತೋರಿಸಿದೆ. ಕಾರ್ಬನ್ ಹೈಡ್ರೋಜನ್ ಒಂದಿಗೆ ವರ್ತಿಸಿದೆ. ಹೆಂಗಪ್ಪ ಅಂದ್ರೆ ಏಕಸಹವೇಲೆನ್ಸಿಯ ಬಂಧವನ್ನು ಉಂಟು ಮಾಡ್ತಾ ಹೆಂಗ ಇಲ್ಲಿ ಕಾರ್ಬನ್ ಹೈಡ್ರೋಜನ್ ನೊಂದಿಗೆ ಏಕಸಹವೇಲೆನ್ಸಿಯ ಬಂಧವನ್ನು ಉಂಟು ಮಾಡಿದೆಯಲ್ಲ, ಯಾವ ಬಂಧ, ಏಕಸಹವೇಲೆನ್ಸಿಯ ಬಂಧವನ್ನು ಉಂಟು ಮಾಡಿದೆಯಲ್ಲ. ಇದೇ ರೀತಿಯಾಗಿ ಇನ್ನೂ ಹಲವಾರು ಧಾತುಗಳೊಂದಿಗೆ ಕಾರ್ಬನ್ ಏನ್ ಮಾಡ್ತಂದ್ರೆ ಏಕಸಹವೇಲೆನ್ಸಿಯ ಬಂಧವನ್ನು ಉಂಟು ಮಾಡ್ತದ. ಉದಾಹರಣೆಗೆ ಹೈಡ್ರೋಜನ್ ಹೇಳಿದೆ, ಆಕ್ಸಿಜನ್ ಹೇಳಿದೆ, ನೈಟ್ರೋಜನ್ ಹೇಳಿದೆ, ಕ್ಲೋರಿನ್ ಹೇಳಿದೆ, ಆಮೇಲೆ ಸಲ್ಫರ್ ಹೇಳಿದೆ, ಆಕ್ಸಿಜನ್ ಅಂತೂ ಕೊಟ್ಟಿದ್ದೀನಿ. ಹೌದಾ? ಇಂತಹ ಧಾತುಗಳೊಂದಿಗೂ ಕಾರ್ಬನ್ ಏನ್ ಮಾಡ್ತಂದ್ರೆ ಏಕಸಹವೇಲೆನ್ಸಿಯ ಬಂಧವನ್ನು ಏರ್ಪಡಿಸಿ ವಿಶಿಷ್ಟವಾದ ಸಂಯುಕ್ತಗಳನ್ನ ಕೊಡ್ತದೆ. ಅದಕ್ಕೆ ಕಾರ್ಬನ್ನ ಪರಿವರ್ತನೀಯ ಸ್ವಭಾವ. ಇದು ಕೂಡ ಏನು ಕಾರ್ಬನ್ನ ಪರಿವರ್ತನೀಯ ಸ್ವಭಾವ, ಡಿಪೆಂಡ್ ಅಪಾನ್ ಸಿಚುವೇಶನ್ ವರ್ತಿಸ್ತದೆ. ಹೌದಾ? ಡಿಪೆಂಡ್ ಅಪಾನ್ ಕಂಡೀಷನ್ ಏನ್ ಮಾಡ್ತದೆ ಅಂದ್ರೆ ವರ್ತಿಸ್ತದೆ. ಅದಕ್ಕೆ ಕಾರ್ಬನ್ ಒಂದು ಅನನ್ಯ ಗುಣವನ್ನ ಹೊಂದಿದಂತ ವಸ್ತು. ಯಾಕಂತ ಅಭ್ಯಾಸ ಮಾಡಿದ್ವಿ, ಕಾರ್ಬನ್ನ ಚತುರ್ವೇಲೆನ್ಸಿಯ ಗುಣ ಏನ್ ಮಾಡ್ತದೆ ಅಂದ್ರೆ ಕಾರ್ಬನ್ನ ಪರಿವರ್ತನೆಯ ಸ್ವಭಾವ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವಂತ ಸ್ವಭಾವವನ್ನು ಹೊಂದಿದೆ ಅಂತ ಹೇಳಿದೆ. ಈಗ ಕಾರ್ಬನ್ ಮತ್ತೆ ವಿಶೇಷ ಗುಣವನ್ನ ಹೊಂದಲಿಕ್ಕೆ ಕಾರಣ ನಾನು ಹೇಳಿದೆ, ಸಹವೇಲೆನ್ಸಿಯ ಬಂಧ ಏನಿರ್ತದ ಅಂದ್ರೆ ದುರ್ಬಲ ಇರ್ತದ ಅಂತ ಹೇಳಿದೆ. ಬಂಧ ಏನಿರ್ತದ ದುರ್ಬಲ. ಆದ್ರೆ ಕಾರ್ಬನ್ ಕೇಸ್ಗಳಲ್ಲಿ ನೋಡ್ರಿ ಎರಡೇ ಕವಚಗಳಿರೋದ್ರಿಂದ 1s2 2s2 2p2 ಏನಿದು ಕಾರ್ಬನ್ನ ಎಲೆಕ್ಟ್ರಾನ್ ವಿನ್ಯಾಸ. ಹಾಗಾದ್ರೆ ಕವಚಗಳ ಎಷ್ಟು ಸಂಖ್ಯೆ ಇದೆ, 2 ಸಂಖ್ಯೆ ಇದೆ. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎರಡನೇ ಕವಚದಲ್ಲಿ ಎಷ್ಟು 4 ಎಲೆಕ್ಟ್ರಾನ್ಗಳಿದಾವೆ. ಎಷ್ಟು ಎಲೆಕ್ಟ್ರಾನ್ಗಳಿದಾವ, 4 ಎಲೆಕ್ಟ್ರಾನ್ಗಳಿದಾವ. ಅದಕ್ಕೆ ಪರಮಾಣು ಗಾತ್ರವನ್ನ ಪರಮಾಣು ತ್ರಿಜ್ಯ ಅಂತ ಕೂಡ ಕರಿತೀವಿ. ಪರಮಾಣುವಿನ ನ್ಯೂಕ್ಲಿಯಸ್ ನಿಂದ ಹೊರಕವಚದವರೆಗಿರುವಂತಹ ಅಂತರವನ್ನ ಏನು ಕರಿತೀವಿ ನಾವು, ಪರಮಾಣು ತ್ರಿಜ್ಯ ಅಂತ ಕರಿತೀವಿ. ಪರಮಾಣು ತ್ರಿಜ್ಯನೇ ಪರಮಾಣು ಗಾತ್ರ. ಕಾರ್ಬನ್ ಕೇಸ್ ನಲ್ಲಿ ಪರಮಾಣು ಗಾತ್ರ ತುಂಬಾ ಕಡಿಮೆ ಇದೆ. ಪರಮಾಣು ಗಾತ್ರ ಏನಿದೆ, ತುಂಬಾ ಕಡಿಮೆ ಇದೆ. ಅದಕ್ಕೆ ಪರಮಾಣುವಿನ ಬೀಜ ಕೇಂದ್ರ ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳನ್ನ ಅಷ್ಟಕ ಸ್ಥಿತಿಯನ್ನ ಹೊಂದಿದಂತಹ ಇಲೆಕ್ಟ್ರಾನ್ಗಳನ್ನ ಬಹಳ ಗಟ್ಟಿಯಾಗಿ ಹಿಡ್ಕೊಳ್ಳೋದ್ರಿಂದ, ಆಕರ್ಷಣ ಬಲ ಹೆಚ್ಚಿರೋದ್ರಿಂದ ಬಂಧ ಸ್ವಲ್ಪ ಪ್ರಬಲ ಆಗ್ತದೆ. ಸಹವೇಲೆನ್ಸಿಯ ಕೇಸ್ ಹೇಳ್ಬೇಕಾದ್ರೆ ಬಂಧ ದುರ್ಬಲ ಅಂತ ಹೇಳಿದ್ರೆ, ಆದ್ರೆ ಕಾರ್ಬನ್ನ ಪರಮಾಣು ತ್ರಿಜ್ಯ ಕಡಿಮೆ ಇರೋದ್ರಿಂದ ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ನಂತ ಹೆಚ್ಚು ಆಕರ್ಷಿಸಲ್ಪಡ್ತಾವ. ಅದಕ್ಕೆ ಪ್ರಬಲ ಆಕರ್ಷಣೆ ಇರೋದ್ರಿಂದ ಕಾರ್ಬನ್ ಸಂಯುಕ್ತಗಳು ಏನು ಉಂಟಾಗ್ತಾವಲ್ಲ, ಅವು ಪ್ರಬಲ ಆಕರ್ಷಣವನ್ನ ಬಲವನ್ನು ಹೊಂದಿರೋದ್ರಿಂದ, ಎಂತಹ ಬಲವನ್ನು ಹೊಂದಿರೋದ್ರಿಂದ
ಪ್ರಬಲ ಆಕರ್ಷಣ ಬಲವನ್ನ ಹೊಂದಿರೋದ್ರಿಂದ ಅವು ಹೆಚ್ಚು ಸ್ಥಿರವಾಗಿರ್ತಾವ. ಏನು ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಏನಾಗಿರ್ತಾವ ಅಂದ್ರೆ ಸ್ಥಿರವಾಗಿರ್ತಾವ. ಯಾಕೆ? ಪ್ರಬಲ ಇಲೆಕ್ಟ್ರಾನ್ ನಡುವಿನ ಆಕರ್ಷಣೆ, ಪ್ರಬಲ ಇಲೆಕ್ಟ್ರಾನ್ಗಳ ನಡುವಿನ ಆಕರ್ಷಣೆ. ಇದು ಕೂಡ ಏನಪ್ಪಾ ಅಂದ್ರೆ ಕಾರ್ಬನ್ ನ ಪರಿವರ್ತನೆಯ ಸ್ವಭಾವ. ಇದು ಕೂಡ ಕಾರ್ಬನ್ ಏನೋ ಪರಿವರ್ತನೀಯ ಸ್ವಭಾವ. ಪರಮಾಣು ತ್ರಿಜ್ಯ ಕಡಿಮೆ ಐತಿ. ಪರಮಾಣು ತ್ರಿಜ್ಯ ಕಡಿಮೆ ಇರೋದ್ರಿಂದ ನ್ಯೂಕ್ಲಿಯಸ್ ನಲ್ಲಿರುವಂತಹ ಪ್ರೋಟಾನ್ಗಳಿಗೂ ಮತ್ತು ಹೊರಕವಚಗಳಿರುವಂತಹ ಇಲೆಕ್ಟ್ರಾನ್ಗಳಿಗೂ ಆಕರ್ಷಣೆ ಹೆಚ್ಚಾಗಿಬಿಡ್ತದ. ಆಕರ್ಷಣೆ ಹೆಚ್ಚಾದಂತೆ, ಆಕರ್ಷಣ ಬಲ ಹೆಚ್ಚಾದಂತೆ ಬಂಧ ಪ್ರಬಲ ಆಗ್ತದ. ಪ್ರಬಲ ಬಂಧ ಆದ್ರೆ ಆ ಸಂಯುಕ್ತಗಳು ಏನಿರ್ತಾವಲ್ಲ ಕಾರ್ಬನ್ ಸಂಯುಕ್ತಗಳು ಅವು ಹೆಚ್ಚು ಸ್ಥಿರವಾಗಿರ್ತಾವ ಮತ್ತು ಪ್ರಬಲವಾಗಿರ್ತಾವ. ಅವು ಹೆಚ್ಚು ಸ್ಥಿರವಾಗಿರ್ತಾವ ಮತ್ತೆ ಏನಾಗಿರ್ತಾವ ಪ್ರಬಲ ಆಗಿರ್ತಾವ. ಅದಕ್ಕೆ ಇದು ಕೂಡ ಏನಪ್ಪಾ ಅಂದ್ರೆ ಕಾರ್ಬನ್ ನ ಪರಿವರ್ತನೀಯ ಸ್ವಭಾವ. ಈಗ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಥವಾ ಏನು ಕಾರ್ಬನ್ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗಾದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಂದ್ರೆ ಏನು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದ್ರೆ ಏನು ಹೌದಾ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಯಾವ ಕಾರ್ಬನ್ ಸಂಯುಕ್ತಗಳು ನೋಡ್ರಿ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಯಾವ ಕಾರ್ಬನ್ ಸಂಯುಕ್ತಗಳು ಏಕಬಂಧವನ್ನು ಹೊಂದಿರ್ತಾವ? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು, ಆಮೇಲೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಹಾಗಾದ್ರೆ ಯಾವ ಕಾರ್ಬನ್ ಸಂಯುಕ್ತಗಳು ಏಕಬಂಧವನ್ನು ಹೊಂದಿರ್ತಾವ? ಯಾವ ಕಾರ್ಬನ್ ಸಂಯುಕ್ತಗಳು ಏಕಬಂಧವನ್ನ ಹೊಂದಿರ್ತಾವ ಅಂತಹ ಕಾರ್ಬನ್ ಸಂಯುಕ್ತಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಏನ್ ಕರಿತೀವಿ? ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಯಾವ ಕಾರ್ಬನ್ ಸಂಯುಕ್ತಗಳು ದ್ವಿಬಂಧ ಮತ್ತು ತ್ರಿಬಂಧವನ್ನು ಹೊಂದಿರ್ತಾವ ಅಂತಹ ಕಾರ್ಬನ್ ಸಂಯುಕ್ತಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಹಾಗಾದ್ರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚಾಗಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ನೈಸರ್ಗಿಕ ಕೊಬ್ಬುಗಳಾಗಿರ್ತಾವ. ಸಸ್ಯ ಮತ್ತು ಪ್ರಾಣಿಜನ್ಯ ಏನಪ್ಪಾ ಅಂದ್ರೆ ನೈಸರ್ಗಿಕ ಕೊಬ್ಬುಗಳಾಗಿರ್ತಾವ. ಯಾವ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಆದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚಾಗಿ ಪೆಟ್ರೋಲಿಯಂನ ಉಪ ಉತ್ಪನ್ನಗಳು. ಇನ್ನ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನೋಡೋದಾದ್ರೆ ಕೊಠಡಿಯ ತಾಪದಲ್ಲಿ ಮೆದುಗಣ ರೂಪದಲ್ಲಿರ್ತಾವ. ಯಾವ ತಾಪದಲ್ಲಿ ಇರ್ತಾವ? ಕೊಠಡಿಯ ತಾಪದಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಥವಾ ಹೈಡ್ರೋಕಾರ್ಬನ್ಗಳು ಮೆದುಗಣದಲ್ಲಿರುತ್ತವ. ಆಮೇಲೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಏನಪ್ಪಾ ಅಂದ್ರೆ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಇರ್ತಾವ. ಕೊಠಡಿಯ ತಾಪದಲ್ಲಿ ಯಾವುದು? ಕೊಠಡಿಯ ತಾಪದಲ್ಲಿ ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿ ಇರ್ತಾವ. ಆಮೇಲೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕ್ರಿಯಾಶೀಲತೆ ಕಡಿಮೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಕ್ರಿಯಾಶೀಲತೆ ಏನು ಕಡಿಮೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಹೆಚ್ಚು ಕ್ರಿಯಾಶೀಲವಾಗಿದವು. ಅಂದ್ರೆ ಏನು? ಹೆಚ್ಚು ಕ್ರಿಯಾಶೀಲವಾಗಿರುವ ಗಾಳಿ, ನೀರು, ಇತರ ವಸ್ತುಗಳೊಂದಿಗೆ ಬಹಳ ವೇಗವಾಗಿ ವರ್ತಿಸ್ತವೆ. ಯಾವುವು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಆಮೇಲೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ದೀರ್ಘಕಾಲಿಕ ಬಾಳಿಕೆ ಬರ್ತಾವ. ಯಾಕೆ ದೀರ್ಘಕಾಲಿಕ ಬಾಳಿಕೆ ಬರ್ತಾವ? ಕ್ರಿಯಾಶೀಲತೆ ಕಡಿಮೆ ಇದೆ ಹೌದಾ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ದೀರ್ಘಕಾಲಿಕ ಬಾಳಿಕೆ ಬರೋದಿಲ್ಲ. ಇವು ಏನಪ್ಪಾ ಅಂದ್ರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ಇರುವಂತಹ ಮುಖ್ಯವಾದ ಏನು ವ್ಯತ್ಯಾಸಗಳು. GPST ಅಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಹೌದಾ. 10th ಸ್ಟ್ಯಾಂಡರ್ಡ್ಗೂ 2 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಹೌದಾ. ಇನ್ನ ನಾವೇನ್ ಅಭ್ಯಾಸ ಮಾಡಬೇಕಪ್ಪ ಅಂದ್ರೆ ಏನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ವರ್ಗೀಕರಣ. ಹಳೆ ಸಿಲೆಬಸ್ ಅಲ್ಲಿ ನಮ್ಮ ಹಳೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಅಂದ್ರೆ 4 ವರ್ಷದ ಹಿಂದೆ ಏನ್ 10th ಸ್ಟ್ಯಾಂಡರ್ಡ್ ಬುಕ್ ಇತ್ತು ಅದರಲ್ಲಿ ಈ ಚಾಪ್ಟರ್ ನ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಕೊಟ್ಟಿಲ್ಲ, ಹೈಡ್ರೋಕಾರ್ಬನ್ ಅನ್ನು ಕೊಟ್ಟಿದ್ರು. ಆ ಹೈಡ್ರೋಕಾರ್ಬನ್ ಚಾಪ್ಟರ್ ಅಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ವರ್ಗೀಕರಣವನ್ನು ಕೊಟ್ಟಿದ್ರು. ಒಂದು ಸಲ ಗ್ಲಾನ್ಸ್ ಆಗಿ ಇಲ್ಲಿ ಇರ್ದಿದ್ರು ಅದನ್ನ ಗ್ಲಾನ್ಸ್ ಆಗಿ ಏನ್ ಮಾಡುವಂತ ಕೆಲಸ ಮಾಡ್ತೀನಿ ಅಂದ್ರೆ ವರ್ಗೀಕರಣವನ್ನು ಹೇಳುವಂತ ಕೆಲಸ ಮಾಡ್ತೀನಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ವರ್ಗೀಕರಣ
ಅದರ ವರ್ಗೀಕರಣ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ವರ್ಗೀಕರಣ. ಒಂದೊಂದಾಗಿ ನೋಡೋಣ. ಫಸ್ಟ್ ಆಫ್ ಆಲ್ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸ್ ನೆನಪು ಇಡ್ತೀವಿ ನಾವು. ಹೈಡ್ರೋಕಾರ್ಬನ್ಸ್ ನೆನಪಿಡ್ತೀವಿ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ನಾವು ಎರಡು ವಿಧಗಳಾಗಿ ವಿಂಗಡಿಸ್ತಿದ್ವಿ, ಹೌದಾ? ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು, ಆಮೇಲೆ ಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು, ಹೌದಾ? ಇನ್ನು ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಎರಡು ವಿಧ, ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್, ಹೌದಾ? ಆಮೇಲೆ ಸೈಕ್ಲಿಕ್ ಅಲ್ಲಿ ಎರಡು ವಿಧ, ಯಾವಪ್ಪ ಅಂದ್ರೆ ಸೈಕ್ಲೋ ಅಲ್ಕೈನ್ಸ್ ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಹೌದಾ? ಲಕ್ಷ ಕೊಡ್ರಿ. ಇನ್ನು ಸ್ಯಾಚುರೇಟೆಡ್ ಅಲ್ಲಿ ಮತ್ತೆ ಒಂದು ವಿಧ, ಯಾವ್ದಪ್ಪ ಅಂದ್ರೆ ಅಲ್ಕೇನ್. ಸ್ಯಾಚುರೇಟೆಡ್ ಅಲ್ಲಿ ಮತ್ತೆ ಒಂದು ವಿಧ, ಯಾವುದು? ಅಲ್ಕೇನ್. ಅನ್ಸ್ಯಾಚುರೇಟೆಡ್ ಅಲ್ಲಿ ಮತ್ತೆ ಎರಡು ವಿಧ, ಯಾವುದು? ಅಲ್ಕೀನ್ ಮತ್ತು ಅಲ್ಕೈನ್. ಆಮೇಲೆ ಸೈಕ್ಲೋ ಅಲ್ಕೀನ್ಗಳು, ಅದರಲ್ಲಿ ಮಾತ್ರ ಒಂದೇ ವಿಧ, ಅದರ ಫಾರ್ಮುಲಾ ಆಮೇಲೆ ಹೇಳ್ತೀನಿ. ಅಲ್ಲೂ ಕೂಡ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಲ್ಲೂ ಒಂದಷ್ಟು ಪರ್ಟಿಕ್ಯುಲರ್ ಆದಂತ ಎಕ್ಸಾಂಪಲ್ಸ್ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತೀವಿ. ಹಾಗಾದ್ರೆ ನಾವೀಗ ಅಭ್ಯಾಸ ಮಾಡಬೇಕಾಗಿರೋದು ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು. ಅಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು ಏಕಬಂಧವನ್ನ ಹೊಂದಿದ್ದು, ಹೌದಾ? ನೈಸರ್ಗಿಕ ವಸ್ತುಗಳಾಗಿರುತ್ತವೆ, ಹೌದಾ? ಇವುಗಳ ಸಾಮಾನ್ಯ ಸೂತ್ರ CnH2n+2. ಇದು ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್. ಅಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು ಏಕಬಂಧವನ್ನು ಹೊಂದಿದ್ದು, ಇವುಗಳ ಸಾಮಾನ್ಯ ಸೂತ್ರ CnH2n. ಆಮೇಲೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಕೊಬ್ಬುಗಳಾಗಿರ್ತಾವ ಪ್ಯಾರಾಫಿನ್ ಮೇನಗಳು. ಇವುಗಳಿಗೆ ಉದಾಹರಣೆ. ಯಾವುದುಗಳಿಗೆ? ಅಲ್ಕೇನ್ಗಳಿಗೆ ಉದಾಹರಣೆ. ಇನ್ನ ಅಲ್ಕೀನ್ ಮತ್ತು ಅಲ್ಕೈನ್ಗಳು ದ್ವಿಬಂಧವನ್ನ ಹೊಂದಿರ್ತಾವ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅಲ್ಕೀನ್ಗಳೇನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ದ್ವಿಬಂಧವನ್ನು ಹೊಂದಿರ್ತಾವ. ಇವುಗಳ ಸಾಮಾನ್ಯ ಸೂತ್ರ CnH2n. ಇನ್ನ ಅಲ್ಕೈನ್ಗಳು ತ್ರಿಬಂಧವನ್ನ ಹೊಂದಿರ್ತಾವ. ಅಲ್ಕೈನ್ಗಳು ಯಾವ ಬಂಧವನ್ನು ಹೊಂದಿರ್ತಾವ? ತ್ರಿಬಂಧವನ್ನು ಹೊಂದಿರ್ತಾವ. ಆಮೇಲೆ ಇವುಗಳ ಸಾಮಾನ್ಯ ಸೂತ್ರ CnH2n-2. ಇಲ್ಲಿ N ಅಂದ್ರೆ ಏನಪ್ಪಾ ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ. N ಅಂದ್ರೆ ಏನು? ಕಾರ್ಬನ್, ನಂಬರ್ ಆಫ್ ಅಟಮ್ಸ್ ಆಫ್ ಕಾರ್ಬನ್, ಅಥವಾ ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಹೌದಾ? ಎಷ್ಟು ಕಾರ್ಬನ್ಗಳಿದಾವೆ ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಕೀನು ಮತ್ತು ಅಲ್ಕೈನ್ಗಳನ್ನ ವರ್ಗೀಕರಿಸ್ತೀವಿ. ಇನ್ನು ಸೈಕ್ಲೋ ಅಲ್ಕೇನ್ಗಳು ಏಕಬಂಧವನ್ನು ಹೊಂದಿರ್ತಾವ, ಮುಚ್ಚಿದ ಸರಪಳಿ. ಸೈಕ್ಲಿಕ್ ಅಂದ್ರೆ ಏನು? ಮುಚ್ಚಿದ ಸರಪಳಿ. ಹಾಗಾದ್ರೆ ಮುಚ್ಚಿದ ಸರಪಳಿ ಹೈಡ್ರೋಕಾರ್ಬನ್ಗಳು ಅಥವಾ ಕಾರ್ಬನ್ ಸಂಯುಕ್ತಗಳು, ಇವುಗಳ ಸೂತ್ರ CnH2n. ಇವುಗಳ ಸೂತ್ರ ಏನು? CnH2n. ಇನ್ನು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನ ನೀವು ಈಗಾಗಲೇ ಅಭ್ಯಾಸ ಮಾಡಿದಿರಾ, ಹೌದಾ? ತಪ್ಪಾಗಿ ಅದನ್ನ ಅರೋಮ್ಯಾಟಿಕ್ ಅಂತ ಬಳಸಿದ್ದಾರೆ. ಯಾಕಂದ್ರೆ ನುಸಿಗಳಿಗೆ, ನೆಫ್ತಲಿನ್ಗಳಿಗೆ ಒಂದು ಬಿಟ್ಟು ಏನು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ಯಾವುದೂ ಕೂಡ ಸುವಾಸನೆಯನ್ನ ಹೊಂದಿಲ್ಲ. ಅರೋಮಾ ಅಂದ್ರೆ ಗುಡ್ ಸ್ಮೆಲ್, ಅದಕ್ಕೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳನ್ನು ಕರೆದ್ರು. ಆದ್ರೆ ಅದರಲ್ಲಿ ಹೆಚ್ಚಿರುವಂತಹ ಸಂಯುಕ್ತಗಳು ಯಾವುದೇ ಸುವಾಸನೆಯನ್ನು ಹೊಂದಿಲ್ಲ. ಮುಖ್ಯವಾಗಿ ನಮ್ಮ ಸಿಲೆಬಸ್ ತಕ್ಕಂತೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಲ್ಲಿ ನಾವು ಎರಡನ್ನ ಅಭ್ಯಾಸ ಮಾಡ್ತೀವಿ. ಒಂದು ಬೆನ್ಜಿನ್ C6H6, ಇನ್ನೊಂದು ಟಾಲಿನ್. ಹೌದಾ? ಟಾಲಿನ್ ಸೂತ್ರ C7H8. ಅಥವಾ ಅದನ್ನ ಸ್ಪ್ಲಿಟ್ ಮಾಡಿ ಬೆಳೆಯುವುದು ನನ್ನ ಮತ್ತೆ ಪಾಠವನ್ನ ಹೇಳ್ಬೇಕಾದ್ರೆ ವಿವರವಾಗಿ ಹೇಳ್ತೀನಿ. ಅಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳು ಸೈಕ್ಲಿಕ್ ಅಂದ್ರೆ ಮುಚ್ಚಿದ ಸರಪಳಿ ಅಂತ ಹೇಳಿದೆ. ಆಮೇಲೆ ಅಲಿಸೈಕ್ಲಿಕ್ ಅಂದ್ರೆ ತೆರೆದ ಸರಪಳಿ. ತೆರೆದ ಸರಪಳಿ. ಸ್ಯಾಚುರೇಟೆಡ್ ಪರ್ಯಾಪ್ತ, ಅನ್ಸ್ಯಾಚುರೇಟೆಡ್ ಅಪರ್ಯಾಪ್ತ. ಹೌದಾ? ಇನ್ನ ನಾವು ವೆರಿ ಇಂಪಾರ್ಟೆಂಟ್ ಆಗಿ ಅಲ್ಕೀನು ಮತ್ತು ಅಲ್ಕೈನ್ಗಳ ಬಗ್ಗೆ ಅಭ್ಯಾಸ ಮಾಡಬೇಕು. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇವುಗಳನ್ನ ಹೆಸರಿಸುವಂತ ವಿಧಾನಗಳನ್ನ ಕೊಟ್ಟಿದ್ದಾರೆ. ಪೂರ್ವ ಪ್ರತ್ಯಯಗಳು ಮತ್ತು ಅಂತ್ಯ ಪ್ರತ್ಯಯಗಳಂತ ಬಳಸಿ ನಾವು ಇವುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಹೆಸರಿಸ್ತೀವಿ. ಹಾಗಾದ್ರೆ ಹೆಸರಿಸುವಂತ ವಿಧಾನದಿಂದನೇ ನಾನು ಪ್ರಾರಂಭಿಸ್ತೀನಿ. ಯಾವುದನ್ನ? ಅಲ್ಕೀನ್ಗಳನ್ನ, ಅಲ್ಕೈನ್ಗಳನ್ನ. ಹೌದಾ? ಮೊಟ್ಟ ಮೊದಲನೇದಾಗಿ ಅಲ್ಕೇನ್ಗಳಂದ್ರೆ ಏನಂತ ಹೇಳಿದೆ? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏಕಬಂಧವನ್ನು ಹೊಂದಿರ್ತಾವ. ಅಲ್ಕೀನ್ಗಳಂದ್ರೆ ಏನಂತ ಹೇಳಿದೆ? ಅಪರ್ಯಾಪ್ತ ಇರ್ತಾವ, ದ್ವಿಬಂಧವನ್ನು ಹೊಂದಿರ್ತಾವ. ಅಲ್ಕೈನ್ ಅಂದ್ರೆ ಏನಂತ ಹೇಳಿದೆ? ಏನಪ್ಪಾ?
ಅಪರ್ಯಾಪ್ತವಾಗಿರ್ತಾವ, ತ್ರಿಬಂಧವನ್ನು ಹೊಂದಿರುತ್ತೆ ಅಂತ ಹೇಳಿದೆ. ಆಮೇಲೆ ಇವುಗಳ ಸಾಮಾನ್ಯ ಸೂತ್ರ CnH2n+2 CnH2n ಆಮೇಲೆ CnH2n-2 ಅಂತ ಹೇಳಿದೆ. ಹಾಗಾದ್ರೆ ಈಗೇನ್ ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರೆ ಪೂರ್ವ ಪ್ರತ್ಯಯಗಳಾಗಿ ಬಳಸುವಂತದ್ದು ಎಲ್ಲಿ ಅಲ್ಕೇನು ಮತ್ತು ಅಲ್ಕೈನ್ಗಳಲ್ಲಿ ಕೆಲವು ಕಡೆ ಪೂರ್ವ ಪ್ರತ್ಯಯ ಬಳಸ್ತೀವಿ, ಕೆಲವು ಅಂತ್ಯ ಪ್ರತ್ಯಯ ಬಳಸ್ತೀವಿ. ಅಲ್ಕೇನು ಅಲ್ಕೈನ್ಗಳಲ್ಲಿ ಅಂತ್ಯ ಪ್ರತ್ಯಯ ಬಳಸ್ತೀವಿ, ಏನ್ ಇನ್ ಮತ್ತು ವೈನ್ ಐನ್ ಅಂತ ಅಂತ್ಯ ಪ್ರತ್ಯಯಗಳನ್ನು ಬಳಸ್ತೀವಿ. ಹೌದಾ, ಅಂತ್ಯ ಪ್ರತ್ಯಯಗಳನ್ನು ಬಳಸೋಕ್ಕಿಂತ ಮುಂಚೆ ಕೊಟ್ಟಂತಹ ಕಾರ್ಬನ್ ಸಂಯುಕ್ತಗಳಲ್ಲಿ ಎಷ್ಟು ಕಾರ್ಬನ್ ಪರಮಾಣುಗಳಿದಾವ ಅನ್ನೋದು ಕೂಡ ನಮ್ಗೆ ಗುರ್ತಾಗಬೇಕಲ್ಲ. ಹಾಗಾದ್ರೆ ನೋಡ್ರಿ, ಪೂರ್ವ ಪ್ರತ್ಯಯಗಳಾಗಿ ಮಿತ್ ಅಂತ ಬಂದ್ರೆ ಎಷ್ಟು ಕಾರ್ಬನ್ ಇದೆ ಅಂದ್ರೆ 1 ಕಾರ್ಬನ್ ಇದೆ ಅಂತ ಅರ್ಥ. ಇತ್ ಅಂತ ಬಂದ್ರೆ 2 ಕಾರ್ಬನ್ ಇದೆ ಅಂತ ಅರ್ಥ. ಪ್ರೊಫ್ ಎಷ್ಟು ಕಾರ್ಬನ್ ಇದೆ 3 ಕಾರ್ಬನ್ ಇದೆ ಅಂತ ಅರ್ಥ. ಬ್ಯೂಟ್ ಎಷ್ಟು ಕಾರ್ಬನ್ ಇದೆ 4 ಕಾರ್ಬನ್ ಇದೆ ಅಂತ ಅರ್ಥ. ಪೆಂಟ್ ಅಂದ್ರೆ 5 ಕಾರ್ಬನ್ ಇದೆ ಅಂತ ಅರ್ಥ. ಹಾಗಾದ್ರೆ ಹೆಕ್ಸ್ ಅಂದ್ರೆ 6 ಕಾರ್ಬನ್ ಇದೆ ಅಂತ ಅರ್ಥ. ಹೆಪ್ಟ್ ಅಂದ್ರೆ 7 ಕಾರ್ಬನ್ ಎನ್ ಅಂತ ಏನ್ ಹೇಳಿದಿಲ್ಲ, ಎನ್ ಕಾರ್ಬನ್ ಪರಮಾಣುಗಳ ಸಂಖ್ಯೆ. ಆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಈ ಪ್ರತ್ಯಯ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಕಂಡು ಹಿಡಿಬೇಕು. ಅಪ್ ಟು 8, ನಾನ್ 9, ಡೆಕ್ 10. ಇವು ಏನಪ್ಪಾ ಅಂದ್ರೆ ನಾವು ಯಾವುದೇ ಕಾರ್ಬನ್ ಸಂಯುಕ್ತದಲ್ಲಿ ಈ ಪೂರ್ವ ಪ್ರತ್ಯಯಗಳನ್ನ ನೋಡಿದ್ರೆ ಯಾವುದು ಮಿತ್, ಇತ್, ಪ್ರಾಪ್, ಬ್ಯೂಟ್ ನೋಡಿದ್ರೆ ಎಷ್ಟು ಕಾರ್ಬನ್ ಪರಮಾಣುಗಳ ಸಂಖ್ಯೆ ಇದೆ, ಎಷ್ಟು ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಲ್ಲಿ ಸಂಯುಕ್ತದಲ್ಲಿ ಅನ್ನೋದನ್ನ ಮೊದಲೇ ಗುರುತಿಸ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಅವುಗಳ ಸಂಯುಕ್ತದ ಹೆಸರು ಇರ್ತಕ್ಕಂತೆ ಅದು ಅಲ್ಕೀನ, ಅಲ್ಕೈನ್ ಅದನ್ನ ಹೆಂಗ್ ಕಂಡು ಹಿಡಿತೀವಿ CnH2n+2 ಅನ್ನೋ ಸೂತ್ರವನ್ನ ಬಳಸಿ. ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಇದು ಏನಪ್ಪಾ ಅಂದ್ರೆ ಹೈಡ್ರೋಕಾರ್ಬನ್ಗಳ ವರ್ಗೀಕರಣ. ನಿಮ್ಗೆ ಶಾರ್ಟ್ ಆಗಿ ತಿಳಿಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಮಾಡಿದೆ. ಹಳೆ ಸಿಲೆಬಸ್ ಅಲ್ಲಿ ಇದನ್ನ ಹಿಂಗೆ ಕೊಟ್ಟಿದ್ರು, ಹೊಸ ಸಿಲೆಬಸ್ ಅಲ್ಲಿ ಈ ರೀತಿಯಾಗಿ ಕೊಟ್ಟಿಲ್ಲ. ಅಲ್ಕೈನ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಅವ್ರು ವಿವರಿಸ್ತಾ ಹೋಗಿದ್ದಾರೆ. ಆದ್ರೆ ಹೆಸರಿಸುವಂತ ವಿಧಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇದು ಇಂಪಾರ್ಟೆಂಟ್, ಇದನ್ನ ಸ್ವಲ್ಪ ನೋಡ್ಕೊಡ್ರಿ. ಇನ್ನ ಒಂದೊಂದಾಗಿ ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಯಾವುದು ಅಲ್ಕೀನ್ಗಳು ಮತ್ತು ಅಲ್ಕೈನ್ಗಳು. ಹೌದಾ, ಹಂಗಾದ್ರೆ ಅಲ್ಕೇನ್ಗಳ ಅಣುಸೂತ್ರ, ರಚನಾ ಸೂತ್ರ, ಹೌದಾ, ಆಮೇಲೆ ಸಂಯುಕ್ತದ ಹೆಸರು. ಫಾರ್ ಎಕ್ಸಾಂಪಲ್ ನಾನು ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ತೀನಿ ಅಂದ್ರೆ ಮಿತ್ ಎಷ್ಟು ಕಾರ್ಬನ್ ಇರ್ತದಲ್ಲಿ 1 ಕಾರ್ಬನ್ ಅಂತ ಹೇಳಿ ಇರ್ತದ ಅಂತ ಹೇಳಿದೀನಿ. ಈಗಾಗಲೇ ನಾನು ಮೀಥೇನ್ ಬಗ್ಗೆ ಡಿಸ್ಕಸ್ ಮಾಡಿದೀನಿ ನಿಮ್ ಜೊತೆ. ಹೌದಾ, ಅಲ್ಕೇನ್ ಯಾವ್ದಪ್ಪ ಅಂದ್ರೆ ಅಲ್ಕೇನ್ ನ ಮೊದಲ ಸದಸ್ಯ ಯಾವುದು 1 ಕಾರ್ಬನ್ ಅನ್ನ ಹೊಂದಿದ್ದು. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟು 1. ಹಾಗಾದ್ರೆ ಅದನ್ನ ನಾವು ಮೀಥೇನ್ ಅಂತ ತಗೋತೀವಿ. ಏನಿದು ಮೀಥೇನ್. ಎಷ್ಟು ಕಾರ್ಬನ್ ಪರಮಾಣುಗಳ ಸಂಖ್ಯೆ ಇದೆ 1 ಇದೆ. ಹಾಗಾದ್ರೆ CN ಎನ್ ಜಾಗದಲ್ಲಿ 1, H2 × 1 + 2. ಹೌದಾ, ಯಾಕ n = 1 ಇದೆ. n = ಎಷ್ಟಿದೆ 1 ಇದೆ. ಹಾಗಾದ್ರೆ C2 + 2 4 CH4. ಹಾಗಾದ್ರೆ ಮೀಥೇನ್ ನ ಅಣುಸೂತ್ರ ಎಷ್ಟಪ್ಪ CH4. ಹಾಗಾದ್ರೆ ರಚನಾ ಸೂತ್ರ, ಮೀಥೇನ್ ನ ರಚನಾ ಸೂತ್ರ ಎಷ್ಟು ಕಾರ್ಬನ್ 1 ಕಾರ್ಬನ್ ಇದೆ. ಎಷ್ಟು ಹೈಡ್ರೋಜನ್ 4, 1 2 3 4. ಇದೇನಪ್ಪಾ ಅಂದ್ರೆ ಮೀಥೇನ್ ನ ಅಣುಸೂತ್ರ ಮತ್ತು ರಚನಾ ಸೂತ್ರ. ಸೇಮ್ ಇದೇ ರೀತಿಯಾಗಿ ಹೌದಾ ಉಳಿದ 10 ಸದಸ್ಯರನ್ನ ಬರೀಬೇಕು. ಏನ್ ಮಾಡ್ತಾ ಹೋಗ್ಬೇಕು ಬರೀಬೇಕು. ಹಾಗಾದ್ರೆ ಎರಡನೇ ಸದಸ್ಯ ಯಾವುದು ಈಥೇನ್. ಹೌದಾ, ಇನ್ನ ಈಥೇನ್ ನೋಡೋಣ. ಈಥೇನ್ ನಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿರ್ತದ CnH2n+2 ಅನ್ನೋದು ಸೂತ್ರ. ಹಾಗಾದ್ರೆ 2 × 2 + 2. ಹಾಗಾದ್ರೆ C2 2 2 4 4 + 2 6 C2H6. ಇದೇನಪ್ಪಾ ಅಂದ್ರೆ ಈಥೇನ್ ನ ಸೂತ್ರ C2H6. ಹಾಗಾದ್ರೆ ರಚನಾ ಸೂತ್ರ ಎಷ್ಟಿದಾವ ಕಾರ್ಬನ್ 2, ಹೈಡ್ರೋಜನ್ 1 2 3 1 2 3. ಆಮೇಲೆ ಇಲ್ಲಿ ಪ್ರತಿ ಸಲನು ನಾವು ಸಂಯುಕ್ತಗಳ ರಚನಾ ಸೂತ್ರ ಬರೀಬೇಕಾದ್ರೆ ಕಾರ್ಬನ್ ವ್ಯಾಲೆನ್ಸಿ ಚತುರ್ವ್ಯಾಲೆನ್ಸಿ ಮೇಂಟೈನ್ ಆಗಿದೆಯಾ ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು. ನೋಡ್ರಿ 1 2 3 4 1 2 3 4 ಈ ರೀತಿಯಾಗಿ ಮೇಂಟೈನ್ ಆಗಿದೆಯಾ. ಒಂದು 2 3 ಧಾತುಗಳು ನಾನು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಉಳಿದು ಏನು ಈಗ ಮಿತ್ ಅಂತ ಬಳಸಿದ್ವಿ ಮೀಥೇನ್ ಆಯ್ತು, ಇತ್ ಅಂತ ಬಳಸಿದ್ವಿ ಈಥೇನ್ ಆಯ್ತು. ಹಿಂಗ ಬ್ಯೂಟ್ ಅಂತ ಬಳಸ್ತೀನಿ ನಾನು, ಬ್ಯೂಟೇನ್. ಓಕೆ, ಅಲ್ಕೇನ್ ಏನ್ ಈ ಪ್ರತ್ಯಯ ಎಲ್ಲಾನು ಏಕಬಂಧಗಳು. ಹಾಗಾದ್ರೆ ಅಣುಸೂತ್ರ ಏನಾಗ್ತದ
C3 ಡಬಲ್ ಪ್ಲಸ್ ಟು ಹಂಗಾದ್ರೆ C3H8 C3 3 ಡಬಲ್ ಎಷ್ಟು 6 ಪ್ಲಸ್ 2 8 ಹಂಗಾದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟು 1 2 3 ಹೈಡ್ರೋಜನ್ 1 2 3 4 5 6 7 8 ಈ ರೀತಿಯಾಗಿ ಅಣುಸೂತ್ರ ಮತ್ತು ರಚನಾ ಸೂತ್ರ ಹೌದಾ ಬರಿತಾ ಹೋಗ್ಬೇಕು. ಇವೇನಪ್ಪಾ ಅಂದ್ರೆ ಅಲ್ಕೇನ್. ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೀಥೇನು, ಈಥೇನು, ಬ್ಯೂಟೇನು ಅಥವಾ ಪ್ರೊಫೇನು, ಪೆಂಟೇನು, ಹೆಕ್ಸೇನು, ಹೆಪ್ಟೇನು ಯಾವ್ದಾದ್ರು ಒಂದು ಅಣುಸೂತ್ರ ಬರೀರಿ 1 ಮಾರ್ಕ್ಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರ್ತದ. ಅದಕ್ಕೆ ಒಂದ್ ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಈಸಿಯಾಗಿ ಬರೀಬಹುದು. ಉದಾಹರಣೆಗೆ ಮತ್ತೊಂದು ಎಕ್ಸಾಂಪಲ್ ಬರೆದ್ಬಿಟ್ಟು ನಾನು ನೆಕ್ಸ್ಟ್ ಹೋಗ್ತೀನಿ. ಹೌದಾ, ಪೆಂಟೇನ್ ತಗೋತೀನಿ. ಈಗ ಯಾವುದು ಪೆಂಟೇನ್. ಹಾಗಾದ್ರೆ ಪೆಂಟೇನ್ ತಗೊಂಡಿದ್ದೀನಿ ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟು 5 C5H12 5 2 10 10 plus 2 12 ಹಾಗಾದ್ರೆ 5 ಕಾರ್ಬನ್ 1 2 3 4 5 ಹೌದಾ. ಆಮೇಲೆ ಪ್ರತಿಯೊಂದಕ್ಕೂ ಹೈಡ್ರೋಜನ್ ಏನಾಗಬೇಕಂದ್ರೆ ಅಟ್ಯಾಚ್ ಆಗಬೇಕು. ಹೌದಾ, ನೋಡ್ರಿ ಎಷ್ಟು ಹೈಡ್ರೋಜನ್ 1 2 3 4 5 6 7 8 9 10 11 12 ಹೌದಾ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಕೇನ್ಗಳ ಹೆಸರು, ಅಣುಸೂತ್ರ, ರಚನಾ ಸೂತ್ರ ಏನ್ ಮಾಡ್ತೀವಿ ಅಂದ್ರೆ ಬರಿತಾ ಹೋಗ್ತೀವಿ. ಇನ್ನು ಅಲ್ಕೀನ್ಗಳ ಬಗ್ಗೆ ನೋಡೋಣ. ನಾನು ಈಗಾಗಲೇ ಹೇಳಿದಂತೆ ಯಾವತ್ತಪ್ಪ ಅಂದ್ರೆ ಅಲ್ಕೀನ್ಗಳ ಬಗ್ಗೆ. ಹೌದಾ, ಅಲ್ಕೀನ್ಗಳು ದ್ವಿಬಂಧವನ್ನ ಹೊಂದಿದಂತಹ ಕಾರ್ಬನ್ ಸಂಯುಕ್ತಗಳು, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಅಪರ್ಯಾಪ್ತವಾಗಿದ್ದು ದ್ವಿಬಂಧವನ್ನ ಹೊಂದಿರ್ತಾವ. ಹೌದಾ, ಆಮೇಲೆ ಅವುಗಳ ಸಾಮಾನ್ಯ ಸೂತ್ರ ಏನ್ ಹೇಳಿದೆಪ್ಪ ಅಂದ್ರೆ CnH2n. ಹಾಗಾದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟು ಇರ್ತದೆ ಅದರ ಡಬಲ್ ಇರ್ತದಪ್ಪ ಅಂದ್ರೆ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಇರ್ತದ. ಅದ ಕ್ಯಾಲ್ಕುಲೇಟ್ ಮಾಡಬಹುದು ಅಥವಾ ಕ್ಯಾಲ್ಕುಲೇಟ್ ಮಾಡದೆ ಡೈರೆಕ್ಟ್ ಆಗಿ ಬರೀಬಹುದು. ಈಗ ಉದಾಹರಣೆಗೆ ನಾವು ಒಂದೇ ಕಾರ್ಬನ್ ಇಟ್ಕೊಂಡು ಅಲ್ಕೀನ್ ಅನ್ನ ಬರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದ್ವಿಬಂಧ ಹಾಕಬೇಕು. ಅದಕ್ಕೆ ಮೀಥಿನ್ ಅನ್ನೋ ಕಾರ್ಬನ್ ಸಂಯುಕ್ತ ಇಲ್ಲ. ಮೀಥಿನ್ ಅನ್ನೋ ಕಾರ್ಬನ್ ಸಂಯುಕ್ತ ಯಾಕಿಲ್ಲ? ಒಂದೇ ಕಾರ್ಬನ್ ಇಟ್ಕೊಂಡು ಡಬಲ್ ಬಾಂಡ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಕೀನ್ಗಳಲ್ಲಿ ಬರೋ ಎಲ್ಲ ಏನೋ ದ್ವಿಬಂಧವನ್ನ ಹೊಂದಿದ್ದು. ಹಾಗಾದ್ರೆ ಏನೋ ಬರೋದಿಲ್ಲ. ಎರಡನೇದು ನಾವು ಏನ್ ತಗೋತೀವಿ ಅಂದ್ರೆ ಈಥೀನ್ ತಗೋತೀವಿ. ಹಾಗಾದ್ರೆ ಈಥೀನ್ ಏನು ಒಂದು ಅಲ್ಕೀನು. ಎಷ್ಟು ಕಾರ್ಬನ್ ಇದಾವ? 2 ಕಾರ್ಬನ್ ಇದಾವ. C2H4. ಹಾಗಾದ್ರೆ ರಚನಾ ಸೂತ್ರ ಕಾರ್ಬನ್ ಎಷ್ಟು ಇದಾವ? 2. ಹಾಗಾದ್ರೆ 2 ಏನ್ ಕಾರ್ಬನ್ ಇದಲ್ಲ ಅವುಗಳಿಗೆ ದ್ವಿಬಂಧ ಹಾಕ್ತೀನಿ. ಹೈಡ್ರೋಜನ್ ಎಷ್ಟು? 4. 1 2 3 4. ಇದೇನಪ್ಪಾ ಅಂದ್ರೆ ಈಥೀನ್ ಅಣುಸೂತ್ರ ಮತ್ತು ರಚನಾ ಸೂತ್ರ. ನಾನು ಹಿಂದಿನದಲ್ಲೂ ಹೇಳ್ದೆ, ಏಕಬಂಧದಲ್ಲೂ ಹೇಳ್ದೆ. ಏನು ಕಾರ್ಬನ್ ಚತುರ್ವೇಲೆನ್ಸಿಯ ಗುಣ ಮೇಂಟೈನ್ ಆಗ್ತಾ ಇದೆ ಅಂತ ನೋಡ್ಬೇಕು. ನೋಡ್ರಿ ಕಾರ್ಬನ್ 1 2 3 4 ಬಂಧಗಳಿದಾವ. 1 2 3 4 ಇದರಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದೀರಾ ಅಂದ್ರೆ ನೀವು ತಪ್ಪು ಬರ್ದಿದ್ದೀರಾ ಅಂತ ಅರ್ಥ. ರಚನಾ ಸೂತ್ರ ಏನಾಗಿದೆ? ತಪ್ಪು ಬರ್ದಿದ್ದೀರಾ ಅಂತ ಅರ್ಥ. ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಪ್ರೋಫಿನ್. ನೆಕ್ಸ್ಟ್ ಯಾವುದು? ಪ್ರೋಫಿನ್. ಎಷ್ಟು ಕಾರ್ಬನ್? 3 ಕಾರ್ಬನ್. ಹೌದಾ, ಪ್ರೋಫಿನ್ 3 ಕಾರ್ಬನ್. ಹಂಗಾದ್ರೆ C3H6 ಏನಪ್ಪಾ ಅಂದ್ರೆ ಅಣುಸೂತ್ರ. ರಚನಾ ಸೂತ್ರ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿದೆ? 3 ಇದೆ. ಎಲ್ಲಿ ಬೇಕಾದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ದ್ವಿಬಂಧವನ್ನ ಹಾಕೊಂಡಿರ್ಬೋದು. ಎಲ್ಲಿ ದ್ವಿಬಂಧವನ್ನ ಹಾಕೊಂಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ 2 ಹೈಡ್ರೋಜನ್ ಅನ್ನು, ಎಷ್ಟು? 2 ಹೈಡ್ರೋಜನ್. ಆಮೇಲೆ ನೋಡ್ರಿ ಈ ಮಿಡಲ್ ಕಾರ್ಬನ್ಗೆ 1 2 3 ಕಾರ್ಬನ್ ಏನಾಗಿದೆ? 3 ಅಟ್ಯಾಚ್ ಆಗಿದೆ. ಒಂದೇ ಹೈಡ್ರೋಜನ್ ಕೊಡಬೇಕು. ಆಮೇಲೆ ಉಳಿದ ಕಾರ್ಬನ್ ಅಂತೂ 3 ಹೈಡ್ರೋಜನ್. 1 2 3. ಹಾಗಾದ್ರೆ ನೋಡ್ರಿ C3H6 ಅಂತಿದೆ. 3 ಕಾರ್ಬನ್ 6 ಹೈಡ್ರೋಜನ್. 1 2 3 4 5 6 ಇದಾವ 6 ಕಾರ್ಬನ್. ಅದು 6 ಹೈಡ್ರೋಜನ್. ಹೆಂಗ ಎಲ್ಲಿ ಡಬಲ್ ಬಾಂಡ್ ಅನ್ನ ಹಾಕೊಳ್ತೀರಾ ಅಲ್ಲಷ್ಟು ಕ್ಲಿಯರ್ ಆಗಿ ನೋಡ್ಕೋಬೇಕು. ಅಲ್ಲಷ್ಟು ಏನ್ ಮಾಡ್ಬೇಕು? ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು. ಇದು ಪ್ರೋಫಿನ್ ಆಯ್ತು. ಇನ್ನ ಬ್ಯೂಟೀನ್. ಯಾವುದು? ಬ್ಯೂಟೀನ್. ಹೌದಾ, ಬ್ಯೂಟೀನ್ ನೋಡ್ರಿ C4H8. ಎಷ್ಟು ಕಾರ್ಬನ್? 4 ಕಾರ್ಬನ್. 1 2 3 4. ಹೌದಾ, ಹಾಗಾದ್ರೆ ನಾನು ಇಲ್ಲಿ ದ್ವಿಬಂಧ ಹಾಕೋತೀನಿ. ಹಾಗಾದ್ರೆ ಇದಕ್ಕೆ 1 2 3. ಹೌದಾ, ಇದಕ್ಕೆ ಒಂದೇ ಕೊಡ್ತೀನಿ ನಾನು. ಯಾಕೆ 1 2 3 4 ಮುಗೀತು. ಇದಕ್ಕೂ ಕೂಡ ಏನ್ ಮಾಡ್ತೀನಿ ಅಂದ್ರೆ ಒಂದೇ ಕೊಡ್ತೀನಿ. ಹೌದಾ, 1 2 3 4. ಇದಕ್ಕೆ 3 ಕೊಡ್ತೀನಿ. 1 2 3. ಹಾಗಾದ್ರೆ ಎಲ್ಲಿ ದ್ವಿಬಂಧ ಹಾಕೊಂಡಿದ್ದೀರಲ್ಲ ಆ ಕಾರ್ಬನ್ಗೆ ಚತುರ್ವೇಲೆನ್ಸಿಯ ಗುಣ ಅನ್ವಯಿಸ್ತಾ ಇದೆಯಾ ಅಂತ ನೋಡ್ಬೇಕು. 1 2 3 4 ಅನ್ವಯಿಸ್ತಾ ಇದೆ. 1 2 3 4. 4ಕ್ಕಿಂತ ಬಂಧಗಳು ಹೆಚ್ಚು ಆಗ್ಬಾರ್ದು, 4ಕ್ಕಿಂತ ಕಡಿಮೆನೂ ಆಗ್ಬಾರ್ದು. ಹಾಗಾದ್ರೆ ನಾವು ಬಂಧ ಏನ್ ಮಾಡಿದೀವಿ? ಸರಿಯಾಗಿ ಹಾಕಿದೀವಿ. ಎಷ್ಟು ಕಾರ್ಬನ್ ಇದಾವ? 4 ಕಾರ್ಬನ್. ಆಮೇಲೆ ಹೈಡ್ರೋಜನ್ ಎಷ್ಟಿದಾವೆ? 8. 1 2 3 4 5 6 7 8.
ಹೌದಾ. ಇನ್ನು ಇನ್ನೊಂದು ಎಕ್ಸಾಂಪಲ್, ಲಾಸ್ಟ್ ಎಕ್ಸಾಂಪಲ್ ತಗೋತೀನಿ ಅಲ್ಕಿನ್ ಗಳಿಗೆ. ಯಾವ್ದಪ್ಪ ಅಂದ್ರೆ ಪೆಂಟಿನ್. ಯಾವುದು? ಪೆಂಟಿನ್. ಹಾಗಾದ್ರೆ ಪೆಂಟಿನ್ ನ ಏನೋ ಅಲ್ಕಿನ್ ಸಂಯುಕ್ತ C5H10 5 ಡಬಲ್. ಹೌದಾ. ಹಾಗಾದ್ರೆ ಎಷ್ಟು ಕಾರ್ಬನ್? 5 ಕಾರ್ಬನ್. 1 2 3 4 5. ಎಷ್ಟು ಕಾರ್ಬನ್? 5 ಕಾರ್ಬನ್. ಹೈಡ್ರೋಜನ್ ಎಷ್ಟು? ಎಲ್ಲಿ ಡಬಲ್ ಬಾಂಡ್ ಹಾಕೊಂಡಿದ್ದೀರಾ ಅಲ್ಲಿ ಮಾತ್ರ, ಏನ್ ಮಾಡ್ಬೇಕಂದ್ರೆ ಒಂದೇ ಹೈಡ್ರೋಜನ್ ಕೊಡಬೇಕು. ಇಲ್ಲಿ ಡಬಲ್ ಬಾಂಡ್ ಹಾಕೊಂಡಿದೀವಿ, ಇಲ್ಲೊಂದು ಹೈಡ್ರೋಜನ್ ಕೊಟ್ವಿ, ಇಲ್ಲೂ ಹೈಡ್ರೋಜನ್ ಏನ್ ಮಾಡ್ಬೇಕು? 4 ಬಂಧಗಳನ್ನ ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ 3 ಇದಾವ, ಹಂಗಾದ್ರೆ ಇಲ್ಲೊಂದು ಹೈಡ್ರೋಜನ್ ಕೊಡಬೇಕು. ಆಮೇಲೆ ಉಳಿದ ಕಡೆ ಎಲ್ಲಾನು ಹೌದಾ ಆಸ್ ಯೂಶುವಲ್ ಆಗಿ ಕೊಡಬೇಕು. ಎಷ್ಟು? 4 ಬಂಧಗಳು ಮೇಂಟೈನ್ ಆಗೋ ಹಾಗೆ ನೋಡ್ರಿ. ಈ ಕಾರ್ಬನ್ ತಗೊಳ್ರಿ, 1 2 3 4 ಮುಗೀತು. ಈ ಕಾರ್ಬನ್ ತಗೊಳ್ರಿ, 1 2 3 4 ಮುಗೀತು. ಈ ಕಾರ್ಬನ್ ತಗೊಳ್ರಿ, 1 2 3 4 ಮುಗೀತು. ಈ ಕಾರ್ಬನ್ ತಗೊಳ್ರಿ, 1 2 3 4 ಎಲ್ಲಾನು ಏಕಬಂಧಗಳು. ಈ ಕಾರ್ಬನ್ ತಗೊಳ್ರಿ, 1 2 3 4. ಈ ರೀತಿಯಾಗಿ ಚತುರ್ವ್ಯಾಲೆನ್ಸಿ 4ಕ್ಕಿಂತ ಹೆಚ್ಚು ಬಂಧಗಳಿರ್ಬೋದು, 4ಕ್ಕಿಂತ ಕಡಿಮೆನೂ ಬಂಧಗಳಿರ್ಬೋದು. ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಂಡು ನಾವು ದ್ವಿಬಂಧಗಳನ್ನ ಹಾಕ್ತಾ ಹೋಗ್ಬೇಕು. ಇಷ್ಟು ಏನಪ್ಪಾ ಅಂದ್ರೆ ಅಲ್ಕೀನ್ಗಳು. ಇನ್ನ ಅಲ್ಕೈನ್ ಗಳನ್ನ ನೋಡೋಣ. ಹೌದಾ. ನಾನ್ ಕೇವಲ 5 ಗುಂಪುಗಳನ್ನ ಮಾತ್ರ ಬರಿತಾ ಇದ್ದೀನಿ, 5 ಸಂಯುಕ್ತಗಳನ್ನ. ನೀವು ಹೆಕ್ಸೈನ, ಹೆಪ್ಟೇನ, ಆಕ್ಟೇನ, ನಾನೇನ, ಡೆಕೇನ, ಆಮೇಲೆ 10ಕ್ಕಿಂತ ಹೆಚ್ಚಿದ್ದನ್ನ ಎನ್ ಅಂತ ಬಳಸ್ತೀವಿ. ಹೌದಾ. ನಮ್ಮ ಎಕ್ಸಾಮ್ಸ್ ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇವುಗಳನ್ನ ಕೇಳ್ತಾರ. ಅದಕ್ಕೆ ಒಂದ್ ಸ್ವಲ್ಪ ಬರ್ದು ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಪ್ರಾಕ್ಟೀಸ್ ಮಾಡದೆ ಅಷ್ಟು ಈಸಿಯಾಗಿ ಬರಲ್ಲ. ಬಹಳಷ್ಟು ಜನ ವಿದ್ಯಾರ್ಥಿಗಳು ದ್ವಿಬಂಧ ಹಾಕ್ತಾರ, ಆದ್ರೆ ಹೈಡ್ರೋಜನ್ ಮತ್ತೆ ಇಲ್ಲಿ ಏನ್ ಮಾಡ್ತಾರ ಅಂದ್ರೆ 2 ಕೊಡ್ಕೊತ ಹೋಗ್ಬಿಡ್ತಾರೆ. ಯಾಕೆ? ಏಕಬಂಧದಲ್ಲಿ ಅಲ್ಕೇನ್ ಅಲ್ಲಿ ಏನ್ ಫಾಲೋ ಮಾಡಿರ್ತಾರಲ್ಲ ಈಸಿಯಾಗಿ ಬರೆಯೋದು, ಅದೇ ಮೆಥಡ್ ಅನ್ನ ಫಾಲೋ ಮಾಡ್ತಾರ. ಈ ಸರಿಯಾಗಿ ಬಂಧವನ್ನ ನೀವು ನೋಡ್ಕೊಂಡಿಲ್ಲ ಅಂದ್ರೆ 5 ಬಂಧಗಳನ್ನ ಅಥವಾ 3 ಬಂಧಗಳನ್ನ ಹಾಕಿದ್ದೀರಾ ಅಂದ್ರೆ ಇಡೀ ರಚನಾ ಸೂತ್ರನೇ ತಪ್ಪು ಬರ್ದಿದ್ದೀರಾ ಅಂತ ಅರ್ಥ. ತಪ್ಪು ಬರ್ದಿದ್ದೀರಾ ಅಂತ. ಬಂಧ ಎಲ್ಲಿ ದ್ವಿಬಂಧ ಹಾಕ್ತಿವಲ್ಲ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಳ್ಬೇಕು. ಒಂದು ಕಾರ್ಬನ್ಗೆ 4 ಬಂಧಗಳಷ್ಟೇ ಏರ್ಪಡಬೇಕು, ದ್ವಿಬಂಧ ಹಾಕಿದ ಜಾಗದಲ್ಲೂ ಹಾಕದೇ ಇರುವಂತಹ ಜಾಗದಲ್ಲೂ. ಹೌದಾ. ಇನ್ನ ಅಲ್ಕೈನ್ ಗಳನ್ನ ನೋಡೋಣ. ನೋಡ್ರಿ, ಇನ್ನು ಅಲ್ಕೈನ್ ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅಲ್ಕೈನ್ಗಳು ಏನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ತ್ರಿಬಂಧವನ್ನ ಹೊಂದಿರ್ತಾವ ಅಂತ ಹೇಳಿದೀನಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ತ್ರಿಬಂಧವನ್ನ ಹೊಂದಿರ್ತಾವ. ಇವುಗಳ ಸಾಮಾನ್ಯ ಸೂತ್ರ ಏನ್ ಹೇಳಿದೀನಿ? CnH2n-2. ಹಂಗಾದ್ರೆ ಏನಪ್ಪಾ ಅಂದ್ರೆ ಒಂದೇ ಒಂದು ಕಾರ್ಬನ್ ಇಟ್ಕೊಂಡು ನಾವು ಏನ್ ಮಾಡ್ಲಿಕ್ಕಾಗಲ್ಲ, ತ್ರಿಬಂಧವನ್ನ ಹಾಕ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ 2 ಆದ್ರೂ ಕಾರ್ಬನ್ ಬೇಕು. ಹಂಗಾದ್ರೆ ನಾನು ಮೊದಲನೇ ಸದಸ್ಯ ಅಲ್ಕೈನ್ ಹೆಂಗ್ ಮೊದಲನೇ ಸದಸ್ಯವಾಗಿ ಈಥಿನ್ ಅನ್ನು ತಗೊಂಡಿದ್ದೆ, ಹಂಗ ಅಲ್ಕೈನ್ ಮೊದಲನೇ ಸದಸ್ಯವಾಗಿ ಈಥೈನ್ ಅನ್ನು ತಗೊಳ್ತೀನಿ. ಯಾವ್ದನ್ನ? ಈಥೈನ್. ಹೌದಾ. ಈಥೈನ್ ತಗೊಂಡ ಎಷ್ಟು ಕಾರ್ಬನ್ ಇದಾವ? 2 ಕಾರ್ಬನ್ ಇದಾವ. ಹೌದಾ. ಹಾಗಾದ್ರೆ ಎಷ್ಟು ಕಾರ್ಬನ್ ಇದಾವ? 2 ಕಾರ್ಬನ್ ಇದಾವ. 2 H2 × 2 -2. ಹಂಗಾದ್ರೆ 2 2 4 4 -2 2. ಹಂಗಾದ್ರೆ ಅಣುಸೂತ್ರ ಏನ್ ಬರ್ತದ? C2H2. ಅಣುಸೂತ್ರ ಏನ್ ಬರ್ತದ? ಡಬಲ್ ಮಾಡೋದು, -2 ಮಾಡೋದು. ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿರ್ತದ ಅದನ್ನ ಡಬಲ್ ಮಾಡೋದು, ಮತ್ತೇನ್ ಮಾಡೋದು? -2 ಮಾಡೋದು. ಈಗ ಕಾರ್ಬನ್ ಪರಮಾಣುಗಳ ಸಂಖ್ಯೆ 2 ಇದೆ, ಡಬಲ್ ಮಾಡಿ ಎಷ್ಟಾಯ್ತು? 4 -2 ಮತ್ತೆ 2 ಉಳಿತದ. ಹಂಗಾರೆ C2H2. ಇನ್ನ ರಚನಾ ಸೂತ್ರ ನೋಡ್ರಿ, ಎಷ್ಟು ಕಾರ್ಬನ್ ಇದಾವ? 2 ಕಾರ್ಬನ್ ಇದಾವ. ತ್ರಿಬಂಧವನ್ನ ಅಲ್ಲಿ ಹಾಕೊಡ್ರಿ. ಹಂಗ ಈ ಕಡೆ ಒಂದು ಹೈಡ್ರೋಜನ್, ಈ ಕಡೆ ಒಂದು ಹೈಡ್ರೋಜನ್. ಇದು ಏನಪ್ಪಾ ಅಂದ್ರೆ ಈಥೈನ್ ರಚನಾ ಸೂತ್ರ. ಅದೇ ರೀತಿಯಾಗಿ ಪ್ರೊಫೈನ್. ಯಾವುದು? ಪ್ರೊಫೈನ್ ನ ರಚನಾ ಸೂತ್ರ ನೋಡೋಣ. ಹೌದಾ. C3 3 2 6 6 -2 4 C3H4. ಹಂಗಾದ್ರೆ ಎಷ್ಟು ಕಾರ್ಬನ್ ಇದಾವ? 3 ಕಾರ್ಬನ್ ಇದಾವ. ಹೌದಾ. ಒಂದ್ ಕಡೆ ಟ್ರಿಬಲ್ ಬಾಂಡ್ ಹಾಕೊಳ್ರಿ. ಒಂದ್ ಕಡೆ ಟ್ರಿಬಲ್ ಬಾಂಡ್ ಹಾಕೊಂಡಾಗ ಇಲ್ಲಿ ಒಂದೇ ಹೈಡ್ರೋಜನ್ ಕೊಡ್ರಿ. ಯಾಕ? ಈ ಕಾರ್ಬನ್ಗೆ 4 ಬಂದ್ರು, 1 2 3 4 ಮುಗೀತು. ಈ ಕಾರ್ಬನ್ಗೂ ಈ ಕಡೆ 3 ಇದಾವ, ಇಲ್ಲೊಂದಿದೆ, ಈ ಕಾರ್ಬನ್ ಮುಗೀತು. ಹಂಗಾರೆ 1 2 3 ಹೈಡ್ರೋಜನ್. ಏನು? C3H4. ಈ ಕಾರ್ಬನ್ ಬಂದ ಏನೋ ಹೈಡ್ರೋಜನ್ ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ಇಲ್ಲಿ 3 ಬಂದಾಯ್ತು, 1 2 3, ಆಮೇಲೆ ಈ ಕಡೆ ಒಂದಿದೆ 4 ಮುಗೀತು. ಕಾರ್ಬನ್ ನಡುವೆ. ಹೌದಾ. ಆಮೇಲೆ ಕಾರ್ಬನ್ ನಡುವೆ ಏನ್ ಬಂಧವನ್ನು ಏರ್ಪಡಿಸೋದ ಅದನ್ನ ನಾವೇನ್ ಕರೆದಿದ್ದೀವಿ? ಕೆಟನೀಕರಣ. ಹೌದಾ. ಇನ್ನ ಬ್ಯೂಟೈನ್. ಇನ್ಯಾವುದು? ಬ್ಯೂಟೈನ್. ಲಕ್ಷ ಕೊಡ್ರಿ. ಬ್ಯೂಟೈನ್. ಹೌದಾ. ಬ್ಯೂಟೈನ್ ಕಾರ್ಬನ್ ಎಷ್ಟಿದಾವ? 4. ಹಂಗಾದ್ರೆ 4 8 8 -2 6 C4H6. ಹಂಗಾದ್ರೆ ನೋಡ್ರಿ, ಕಾರ್ಬನ್ ಎಷ್ಟಿದಾವ? 1 2 3 4.
ಹೌದಾ. ನಿಮ್ಗೆ ಎಲ್ಲಿ ಬರ್ತದ ಬೇಕನ್ಸ್ತದ ಅಲ್ಲಿ 3 ಬಂಧವನ್ನು ಹಾಕೊಡ್ರಿ. ಹಂಗಾದ್ರೆ ಒಂದೇ ಹೈಡ್ರೋಜನ್ ಕೊಡ್ರಿ. ಇದಕ್ಕೆ ಮತ್ತೆ ಹೈಡ್ರೋಜನ್ ಕೊಡುವಂತ ಅವಶ್ಯಕತೆ ಇಲ್ಲ, ಯಾಕೆ 1 2 3 4 ಆಗಿದೆ. ಹಂಗಾದ್ರೆ ಇಲ್ಲಿ 2 ಇಲ್ಲಿ 3 1 2 3 4 5 5 + 1 6 ಹೌದಾ. C4H6 C4H6. ನೆಕ್ಸ್ಟ್ ಯಾವ್ದು ತಗೋತೀನಿ ನಾನು? ಹೆಪ್ಟೈನ್ ತಗೋತೀನಿ 7. ಯಾವ್ದು ತಗೋತೀನಿ? ಹೆಪ್ಟೈನ್ ತಗೋತೀನಿ. ಹೆಪ್ಟೈನ್ 7 C7 H14 ಆಗ್ತದೆ. 14 - 2 12 H12. ಹಂಗಾದ್ರೆ ಎಷ್ಟು ಕಾರ್ಬನ್? 1 2 3 4 5 6 7 1 2 3 4 5 6 7 ಹೌದಾ. ಹಾಗಾದ್ರೆ ನಾನು 3 ಬಂದ ಇಲ್ಲೇ ಹಾಕೋತೀನಿ. ಇಲ್ಲಿ ಒಂದೇ ಹೈಡ್ರೋಜನ್ ಕೊಡ್ತೀನಿ. ಇದಕ್ಕೆ ಹೈಡ್ರೋಜನ್ ಕೊಡುವಂತ ಅವಶ್ಯಕತೆ ಇಲ್ಲ. 1 2 3 4 5 6 7 8 9 10 11 11 + 1 12 H H H H H H H H H. ಇದೇನಪ್ಪ ಅಂದ್ರೆ ಹೆಪ್ಟೈನ್ ನ ರಚನಾ ಸೂತ್ರ. ಹೆಪ್ಟೈನ್ ಏನು ರಚನಾ ಸೂತ್ರ. ವೆರಿ ಸಿಂಪಲ್ ಇದೆ ಹೌದಾ. ಈ ರೀತಿಯಾಗಿ ನಾವು ಅಲ್ಕೇನ್ ಅಲ್ಕೀನ್ ಮತ್ತು ಅಲ್ಕೈನ್, ಅಲ್ಕೇನ್ ಏಕಬಂಧ, ಅಲ್ಕೀನ್ ದ್ವಿಬಂಧ, ಅಲ್ಕೈನ್ ತ್ರಿಬಂಧ, ಅಲ್ಕೇನ್ ಪರ್ಯಾಪ್ತ, ಅಲ್ಕೀನ್ ಮತ್ತು ಅಲ್ಕೈನ್ ಅಪರ್ಯಾಪ್ತ. ಅಲ್ಕೇನ್ ಅನುಸೂತ್ರ CnH2n+2, ಅಲ್ಕೀನ್ದು CnH2n, ಅಲ್ಕೈನ್ದು CnH2n-2 ಅಂತ ಅಭ್ಯಾಸ ಮಾಡಿದ್ವಿ. ಇನ್ನ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡದೆ ಇದನ್ನು ಒಂದ್ ಸ್ವಲ್ಪ ಸೈಕ್ಲೋ ಅಲ್ಕೇನ್ಗಳ ಬಗ್ಗೆ ಅಭ್ಯಾಸ ಮಾಡಿ. ಯಾಕಂದ್ರೆ ಮುಚ್ಚಿದ ಸರಪಳಿಯ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಮುಚ್ಚಿದ ಸರಪಳಿಯ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅವುಗಳ ಬಗ್ಗೆ ಒಂದ್ ಸ್ವಲ್ಪ ಅಭ್ಯಾಸ ಮಾಡಿ. ಆಮೇಲೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬೆಂಜಿನ್ ಮತ್ತು ಟಾಲಿನ್ ಬಗ್ಗೆ ಅಭ್ಯಾಸ ಮಾಡೋಣ. ನೋಡ್ರಿ, ಸೈಕ್ಲೋ ಅಲ್ಕೇನ್ಗಳು ಯಾವ? ಸೈಕ್ಲೋ ಅಲ್ಕೇನ್ ಮುಚ್ಚಿದ ಸರಪಳಿಯ ಹೈಡ್ರೋಕಾರ್ಬನ್ಗಳು, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಏಕಬಂಧವನ್ನು ಹೊಂದಿದಂತಹ ಹೈಡ್ರೋಕಾರ್ಬನ್ಗಳು. ಇವುಗಳ ಅನುಸೂತ್ರ CnH2n. ಏನ್ ಅಲ್ಕೀನ್ ಗಳಿಗೆ ಬಳಸ್ತಾ ಇದ್ದಲ್ಲ ಅದೇ ಅನುಸೂತ್ರವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೈಕ್ಲೋ ಅಲ್ಕೇನ್ ಗಳಿಗೆ ಬಳಸ್ತೀವಿ. ಹಾಗಾದ್ರೆ ಮುಚ್ಚಿದ ಸರಪಳಿಯನ್ನ ಬರಿಬೇಕಾದ್ರೆ ಮಿನಿಮಮ್ ನಮ್ಗೆ 2 ಕಾರ್ಬನ್ ಇದ್ರೆ ಸಾಲೋದಿಲ್ಲ, 1 2 ಇದ್ರೆ ಸಾಲಲ್ಲ, ಮಿನಿಮಮ್ 3 ಕಾರ್ಬನ್ ಆದ್ರೂ ಬೇಕು. ಹಾಗಾದ್ರೆ ಏನಪ್ಪಾ ಅಂದ್ರೆ ಸೈಕ್ಲೋಪ್ರೋಫೇನ್ ತಗೋತೀನಿ ನಾನು. ಯಾವುದು? ಸೈಕ್ಲೋಪ್ರೋಫೇನ್ ಹೌದಾ. ಸೈಕ್ಲೋಪ್ರೋಫೇನ್ ಏನು 3 ಕಾರ್ಬನ್ ಇದಾವ ಅಂದ್ರೆ C3H6. ಹಾಗಾದ್ರೆ ರಚನಾ ಸೂತ್ರ 3 ಕಾರ್ಬನ್ 1 2 3 ಮುಚ್ಚಿದ ಸರಪಳಿ. ಆಮೇಲೆ ಹೈಡ್ರೋಜನ್ ಎಷ್ಟು? 6 1 2 3 4 5 6 ಹೌದಾ. ಹಾಗಾದ್ರೆ ಇದೇನಿದು? ಸೈಕ್ಲೋಪ್ರೋಫೇನ್. ಅದೇ ರೀತಿಯಾಗಿ ಸೈಕ್ಲೋಬ್ಯೂಟೇನ್. ಸೈಕ್ಲೋಬ್ಯೂಟೇನ್ ಸೈಕ್ಲೋಬ್ಯೂಟೇನ್ ಮುಚ್ಚಿದ ಸರಪಳಿ C4H8. ಯಾಕ? CnH2n ಇದೆ ಹೌದಾ. n ಅಂದ್ರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಅಂತ ಹೇಳಿದೀನಿ. ಕಾರ್ಬನ್ ಪರಮಾಣುಗಳು ಎಷ್ಟು ಇರ್ತಾವ? ಅದ್ರ ಡಬಲ್. 2n ಅಂದ್ರೆ ಡಬಲ್. ಹಾಗಾದ್ರೆ C4H8 ಎಷ್ಟು ಕಾರ್ಬನ್ ಇದಾವ? 4 1 2 3 4 4 ಮುಚ್ಚಿದ ಸರಪಳಿಯಲ್ಲಿ. ಆಮೇಲೆ ಹೈಡ್ರೋಜನ್ ಎಷ್ಟಿದಾವ? 8 1 2 3 4 5 6 7 8 1 2 3 4 5 6 7 8. ಇದೇನಪ್ಪಾ ಅಂದ್ರೆ ಸೈಕ್ಲೋಬ್ಯೂಟೇನ್ ನ ರಚನಾ ಸೂತ್ರ. ಅದೇ ರೀತಿಯಾಗಿ ಸೈಕ್ಲೋಪೆಂಟೇನ್ ಅಥವಾ ಸೈಕ್ಲೋಹೆಕ್ಸೇನ್ ತಗೋತೀನಿ ನಾನು. ಸೈಕ್ಲೋಹೆಕ್ಸೇನ್ ಹೌದಾ. ಸೈಕ್ಲೋಹೆಕ್ಸೇನ್ ನೋಡ್ರಿ ಎಷ್ಟು? C6H12. C6H12 ಆದ್ರೆ 6 ಕಾರ್ಬನ್ 1 2 3 4 5 ಟೋಟಲ್ 6 ಹೌದಾ. ಹೈಡ್ರೋಜನ್ ಎಷ್ಟಿದಾವ? 12. ಹಾಗಾದ್ರೆ 1 2 3 4 5 6 7 8 9 10 11 12 1 2 3 4 5 6 7 8 9 10 11 12. ಇದೇನಪ್ಪಾ ಅಂದ್ರೆ ಸೈಕ್ಲೋಹೆಕ್ಸೇನ್ ನ ರಚನಾ ಸೂತ್ರ. ಸೈಕ್ಲೋಹೆಕ್ಸೇನ್ ಏನು? ರಚನಾ ಸೂತ್ರ. ಹಿಂಗಾದ್ರೆ ಇನ್ನೇನ್ ಮಾಡೋಣ ಅಂದ್ರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ನಮ್ಮ ಸಿಲೆಬಸ್ಗೆ 2 ಕೊಟ್ಟಿದ್ದಾರೆ, ಒಂದು ಬೆಂಜಿನ್ ಮತ್ತು ಒಂದು ಟಾಲಿನ್. ಅವು ಎರಡನ್ನ ಅಭ್ಯಾಸ ಮಾಡೋಣ. ಇನ್ನ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಅರೋಮ್ಯಾಟಿಕ್ ಕಾರ್ಬನ್ನ ಸಂಯುಕ್ತಗಳು ಅಥವಾ ಸುವಾಸಿತ ಕಾರ್ಬನ್ನ ಸಂಯುಕ್ತಗಳು. ಇವುಗಳಿಗೆ ಯಾವುದೇ ನಿರ್ದಿಷ್ಟವಾದ ಸೂತ್ರ ಇಲ್ಲ, ಎಲ್ಲಾನು ಅಪರ್ಯಾಪ್ತ. ನಾನು ಹೇಳೋದಿಲ್ಲ ಅಪವಾದ ಎಂಬಂತೆ ನುಸಿಗಳಿಗೆ ಒಂದೇನಪ್ಪಾ ಅಂದ್ರೆ ಸುವಾಸಿತ ದ್ರವ್ಯವನ್ನ ಹೊಂದಿದೆ ಹೌದಾ. ಇವುಗಳಿಗೆ ಮುಖ್ಯ ಉದಾಹರಣೆಗಳು ಯಾವಪ್ಪ ಅಂದ್ರೆ ಬೆಂಜಿನ್, ಆಮೇಲೆ ಇನ್ನೊಂದು ಟಾಲಿನ್.
ಇವುಗಳ ಮುಖ್ಯ ಉದಾಹರಣೆಗಳು ಬೆಂಜಿನ್ ಮತ್ತು ಟಾಲಿನ್. ಬೆಂಜಿನ್ ನ ಸೂತ್ರ C6H6, ಟಾಲಿನ್ ನ ಸೂತ್ರ C7H8 ಅಥವಾ ಸಿಂಪಲ್ ಆಗಿ C6H5CH3 C6H5CH3. ಹಾಗಾದ್ರೆ ಇವುಗಳ ಅಣುಸೂತ್ರ ಬರ್ತದೆ. ಇನ್ನು ರಚನಾ ಸೂತ್ರ ಕಾರ್ಬನ್ ಎಷ್ಟಿದಾವ 6, 1 2 3 ಮುಚ್ಚಿದ ಸರಪಳಿ 4 5 6 ಹೌದಾ. ಆಮೇಲೆ ಹೈಡ್ರೋಜನ್ ಎಷ್ಟಿದಾವ 1 2 3 4 5 6. ಹಾಗಾದ್ರೆ ಸರ್ ಪ್ರತಿಯೊಂದು ಕಾರ್ಬನ್ಗೂ 4 ವ್ಯಾಲೆನ್ಸಿಯ ಇರಬೇಕಾಗಿತ್ತು. ಆದ್ರೆ ಇಲ್ಲಿ ಏನ್ ರಚನಾ ಸೂತ್ರ ಬರ್ದಿದ್ದಿರಲ್ಲ, ಇಲ್ಲಿ ಇಲ್ಲ ಅಂತ ಅನ್ಬಹುದು. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಆಲ್ಟರ್ನೇಟಿವ್ ಆಗಿ ಡಬಲ್ ಬಾಂಡ್ ಹಾಕೊಳ್ತೀವಿ. ನೋಡ್ರಿ, ಇಲ್ಲಿ ಡಬಲ್ ಬಾಂಡ್ ಹಾಕೊಂಡಾಗ 1 2 3 4 ಈ ಕಾರ್ಬನ್ ಏನಾಯ್ತು, ಮುಗೀತು. ನೆಕ್ಸ್ಟ್ 1 2 3 4 ಇದರದ್ದು ಮುಗಿದಿದೆ. ಹಾಗಾಗಿ ಇಲ್ಲಿ ಡಬಲ್ ಬಾಂಡ್ ಹಾಕೋತೀನಿ. 1 2 3 4 ಮುಗೀತು. 1 2 3 4 ಈ ಕಾರ್ಬನ್ ಮುಗೀತು. ಹೌದಾ. ಹಾಗಾದ್ರೆ ಇಲ್ಲಿ ಹಾಕೊಳ್ತೀವಿ. ಹೌದಾ. 1 2 3 4 ಇದಕ್ಕಂತೂ 1 2 3 4 ಮುಗಿದಿದೆ. ಆಮೇಲೆ 1 2 3 4 ಹೌದಾ. ಇದೇನಪ್ಪಾ ಅಂದ್ರೆ ಬೆಂಜಿನ್ ನ ರಚನಾ ಸೂತ್ರ. ನಾವು ಹಿಂಗೂ ಬೆಂಜಿನ್ ನ ಬರೀಬಹುದು ಅಥವಾ ವೆರಿ ಸಿಂಪಲ್ ಆಗಿ ಹಿಂಗೂ ಬೆಂಜಿನ್ ನ ರಚನಾ ಸೂತ್ರವನ್ನ ಬರೀಬಹುದು. ಹಿಂಗೂ ಬೆಂಜಿನ್ ನ ರಚನಾ ಸೂತ್ರವನ್ನ ಏನ್ ಮಾಡಬಹುದು, ಬರೀಬಹುದು. ಆದ್ರೆ ರಚನಾ ಸೂತ್ರ ಎಕ್ಸಾಮ್ ಅಲ್ಲಿ ಕೇಳಿದಾಗ ನೀವು ಹಿಂಗೆ ಬರೀರಿ. ನೆಕ್ಸ್ಟ್ ಟಾಲಿನ್ ನ ರಚನಾ ಸೂತ್ರ. ಸಿಂಪಲ್ ಆಗಿ ಟಾಲಿನ್ ನೋಡ್ರಿ, ಎಷ್ಟು ಕಾರ್ಬನ್ ಇದಾವ 7, 1 2 3 4 5 6. ಎಷ್ಟು ಕಾರ್ಬನ್, 6 ಕಾರ್ಬನ್ ಹೌದಾ. ಒಂದು ಕಾರ್ಬನ್ ಅಟ್ಯಾಚ್ ಮಾಡ್ತೀವಿ C7. ಆಮೇಲೆ ಹೈಡ್ರೋಜನ್ ಎಷ್ಟು 1 2 3 4 5 ಹೌದಾ. ಆಮೇಲೆ 6 7 8. ಯಾಕೆ ಈ ಕಾರ್ಬನ್ ಚತುರ್ಭುಜ ಬ್ಯಾಲೆನ್ಸ್ ಆಗ್ಬೇಕು. ಆಮೇಲೆ ಆಲ್ಟರ್ನೇಟಿವ್ ಬಾಂಡ್ 1 2 ಆಮೇಲೆ 3 ನೋಡ್ರಿ ಹೌದಾ. 3 ಕಡೆ ಆಲ್ಟರ್ನೇಟಿವ್ ಬಾಂಡ್ ಹಾಕಿದ ತಕ್ಷಣ ಇದೇನಪ್ಪಾ ಅಂದ್ರೆ ಟಾಲಿನ್ ನ ರಚನಾ ಸೂತ್ರ. ಇದನ್ನ ನಾವು ಹಿಂಗೂ ಬರೀಬಹುದು. ಇದನ್ನ ನಾವೇನ್ ಮಾಡ್ಬೋದು, ಹಿಂಗೂ ಬರೀಬಹುದು. CH3 ಹೌದಾ. ಇದು ಬರೆದ್ರೆ ಕರೆಕ್ಟ್. ಆದ್ರೆ ನಾವು ಇದೇ ರೀತಿಯಾಗಿ ಬರೆಯೋದು ಉತ್ತಮ. ಇಷ್ಟು ಏನಪ್ಪಾ ಅಂದ್ರೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗಳಾದಂತಹ ಬೆಂಜಿನ್ ಮತ್ತು ಟಾಲಿನ್ ಗಳ ರಚನಾ ಸೂತ್ರ ಹೌದಾ. ಹಳೆ ಸಿಲೆಬಸ್ ಅಲ್ಲಿ ಇವುಗಳ ಉಪಯೋಗಗಳನ್ನ ಬಹಳ ಬ್ರೀಫ್ ಆಗಿ ಕೊಟ್ಟಿದ್ರು. ಆದ್ರೆ ಹೊಸ ಸಿಲೆಬಸ್ ಅಲ್ಲಿ ಅದ್ರ ಬಗ್ಗೆ ಏನು ಹೆಚ್ಚು ಕೊಟ್ಟಿಲ್ಲ. ರಚನಾ ಸೂತ್ರ ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬೆಂಜಿನ್ ಮತ್ತು ಟಾಲಿನ್. ಅದಕ್ಕೋಸ್ಕರ ನಿಮ್ಗೆ ಏನ್ ಮಾಡಿದೆ ಅಂದ್ರೆ ರಚನಾ ಸೂತ್ರ ಬಿಡಿಸೋದು ಹೇಗೆ ಬೆಂಜಿನ್ ಮತ್ತು ಟಾಲಿನ್ ಗಳದ್ದು ಅನ್ನೋದನ್ನ ಹೇಳಿದೆ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ಮತ್ತೊಂದಷ್ಟು ಹೈಡ್ರೋಕಾರ್ಬನ್ ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಇದೀನಿ ಅನ್ಸುತ್ತೆ. ಕೆಮಿಸ್ಟ್ರಿ ಒಂದ್ ಸ್ವಲ್ಪ ಸ್ಪೀಡ್ ಆಗ್ತದೆ, ನಂದು ಸ್ಪೀಡ್ ಆಗಿ ಹೇಳ್ತಾ ಇದೀನಿ. ಎಲ್ಲಾದ್ರೂ ತಿಳಿತಾ ಇಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ, ಸರ್ ಸ್ವಲ್ಪ ಸ್ಲೋ ಆಗಿ ಹೇಳಿ ಅಥವಾ ಮತ್ತೊಂದಷ್ಟು ಸಂಯುಕ್ತಗಳನ್ನ ಬಿಡಿಸಿ ತೋರಿಸ್ರಿ. ಅಲ್ಕೈನ್ ಗಳನ್ನ ಅದನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸುವಂತ ಕೆಲಸ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ನೀಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.